أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين وإذا سألك عبادي عني فإني قريب أجيب دعوة الداع إذا دعاني فليستجيبوا لي وليؤمنوا بي لعلهم يرشدون. ಅಲ್ಲಾಹನು ಹೇಳುತ್ತಾನೆ, ನನ್ನ ದಾಸರು ನನ್ನ ಬಗ್ಗೆ ನಿನ್ನೊಡನೆ ಕೇಳುವಾಗ ಖಂಡಿತವಾಗಿಯೂ ನಾನು ಹತ್ತಿರದಲ್ಲಿದ್ದೇನೆ. ನನ್ನನ್ನು ಕರೆದು ಪ್ರಾರ್ಥಿಸುವವನ ಪ್ರಾರ್ಥನೆಗೆ ನಾನು ಉತ್ತರಿಸುತ್ತೇನೆ. ಆದ್ದರಿಂದ ಮಾರ್ಗದರ್ಶನ ಪಡೆಯಲಿಕ್ಕಾಗಿ ನನ್ನ ಕರೆಗೆ ಓಗೊಡಲಿ ಮತ್ತು ನನ್ನ ಮೇಲೆ ನಂಬಿಕೆ ಇರಿಸಲಿ. ರಮಜಾನ್ ಪ್ರಾರಂಭವಾದ ಕೂಡಲೇ ಇದು ಅನುಗ್ರಹದ ತಿಂಗಳು ಎಂದು ನಮಾಜ್ಗಳ ಕಡೆಗೆ ಗಮನಹರಿಸುವ ಆಲೋಚನೆ ತಕ್ಷಣವೇ ಮನಸ್ಸಿನಲ್ಲಿ ಬರುತ್ತದೆ. ಇದರಲ್ಲಿ ಪ್ರಾರ್ಥನೆಗಳನ್ನು ಸ್ವೀಕರಿಸಲಾಗುತ್ತದೆ. ಆದ್ದರಿಂದ ಜನರು ಸಾಮಾನ್ಯವಾಗಿ ಮಸೀದಿಯ ಕಡೆಗೆ ಹೆಚ್ಚು ಬರುತ್ತಾರೆ. ಮಸೀದಿಗಳ ಹಾಜರಾತಿ ಹೆಚ್ಚಾಗುತ್ತದೆ. ಅದು ಫಜರ್ ನಮಾಜ್ ಆಗಿರಲಿ ಅಥವಾ ಇಶಾ ನಮಾಜ್ ಆಗಿರಲಿ. ಸಾಮಾನ್ಯ ದಿನಗಳಲ್ಲಿ ಫಜರ್ ಮತ್ತು ಮಗ್ರಿಬ್ ಇಶಾ ನಮಾಜ್ಗಳಲ್ಲಿ ರಮಜಾನಿನಲ್ಲಿ ಇರುವಷ್ಟು ಹಾಜರಾತಿ ಇರುವುದಿಲ್ಲ. ಮತ್ತು ಕನಿಷ್ಠ ಈ ದಿನಗಳಲ್ಲಿ ನಾವು ಮಸೀದಿಗೆ ಹೋಗಬೇಕು ಮತ್ತು ಅಲ್ಲಾಹನಿಂದ ಅವನ ಅನುಗ್ರಹವನ್ನು ಬೇಡಬೇಕು ಎಂದು ಜನರಿಗೆ ನೆನಪಾಗುವುದು ಅಲ್ಲಾಹನ ಅನುಗ್ರಹವಾಗಿದೆ. ರಂಜಾನ್ ದಿನಗಳಲ್ಲಿ ನರಕದ ಬಾಗಿಲುಗಳನ್ನು ಮುಚ್ಚುತ್ತೇನೆ, ಶೈತಾನನನ್ನು ಬಂಧಿಸುತ್ತೇನೆ ಮತ್ತು ಸ್ವರ್ಗದ ಬಾಗಿಲುಗಳನ್ನು ತೆರೆಯುತ್ತೇನೆ ಎಂದು ಅಲ್ಲಾಹನು ಹೇಳುತ್ತಾನೆ. ಆದ್ದರಿಂದ ಜನರು ರಮಜಾನಿನಲ್ಲಿ ಮಾತ್ರ ಆರಾಧನೆಯ ಅಗತ್ಯವಿದೆ ಎಂದು, ರಮಜಾನಿನಲ್ಲಿ ಮಾಡುವ ಪ್ರಾರ್ಥನೆಗಳು ಅಥವಾ ಆರಾಧನೆಗಳೇ ನಮ್ಮ ಕ್ಷಮೆಗೆ ಕಾರಣವಾಗುವುದು ಎಂದು ಭಾವಿಸುತ್ತಾರೆ. ಅಹ್ಮದಿಯೇತರ ಇಸ್ಲಾಮಿಕ್ ಚಾನೆಲ್ಗಳಲ್ಲಿ, ದೇಶೀಯ ಚಾನೆಲ್ಗಳಲ್ಲಿ ಈ ಹದೀಸನ್ನು ಪದೇ ಪದೇ ಪುನರಾವರ್ತಿಸಲಾಗುತ್ತದೆ. ಆದರೆ ಇದು ತಪ್ಪು ಭಾವನೆಯಾಗಿದೆ. ಅಲ್ಲಾಹನು ರಮಜಾನಿನಲ್ಲಿ ಆರಾಧನೆಯ ಕಡೆಗೆ ಗಮನ ಹರಿಸಲು ಹೇಳಿದ್ದು ಅದನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಲಿಕ್ಕಾಗಿದೆ. ಇಲ್ಲದಿದ್ದರೆ ರಮಜಾನಿನ ಆರಾಧನೆಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಬದಲಾಗಿ ನೀವೊಂದು ತಿಂಗಳು ಆರಾಧಿಸಿದ್ದೀರಿ, 11 ತಿಂಗಳು ಏನು ಮಾಡಿದ್ದೀರಿ ಎಂದು ಅಲ್ಲಾಹನು ಕೇಳುವನು. ಆದ್ದರಿಂದ ರಮಜಾನಿನಲ್ಲಿ ನಮಾಜ್ಗಳನ್ನು ಅನುಷ್ಠಿಸುವುದು ಮತ್ತು ಮಸೀದಿಗಳನ್ನು ತುಂಬುವುದು ಮಾತ್ರ ಸಾಕು ಎಂಬ ತಪ್ಪು ತಿಳುವಳಿಕೆಯನ್ನು ಒಬ್ಬ ವ್ಯಕ್ತಿಯು ತನ್ನೊಳಗಿಂದ ತೆಗೆದುಹಾಕಬೇಕು. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಪೂರ್ಣ ನಂಬಿಕೆಯೊಂದಿಗೆ ಮತ್ತು ಪ್ರತಿಫಲವನ್ನು ಪಡೆಯುವ ಉದ್ದೇಶದಿಂದ ರಂಜಾನ್ ರಾತ್ರಿಗಳಲ್ಲಿ ಎದ್ದು ನಮಾಜ್ ನಿರ್ವಹಿಸುವ ವ್ಯಕ್ತಿಯ ಹಿಂದಿನ ಪಾಪಗಳನ್ನು ಕ್ಷಮಿಸಲಾಗುವುದು. ಇದು ನಿಸ್ಸಂಶಯವಾಗಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿರ್ದೇಶನವಾಗಿದೆ. ಈಗ ಒಬ್ಬ ವ್ಯಕ್ತಿಯು ಈ ಸತ್ಕರ್ಮಗಳನ್ನು ತನ್ನ ಜೀವನದ ಭಾಗವಾಗಿಸಲು ನಿರಂತರವಾಗಿ ಪ್ರಯತ್ನಿಸುವಾಗ ಮತ್ತು ನಮಾಜ್ಗಳ ಕಡೆಗೆ ಗಮನ ಹರಿಸುವಾಗ, ತಹಜ್ಜುದನ ಕಡೆಗೆ ಗಮನ ಹರಿಸುವಾಗ, ನವಾಫಿಲ್ನ ಕಡೆಗೆ ಗಮನ ಹರಿಸುವಾಗ ರಮಜಾನಿನಲ್ಲಿ ಹೆಚ್ಚು ಗಮನವು ಉಂಟಾಗುತ್ತದೆ. ಆರಾಧಿಸುವವರು, ನಿರಂತರವಾಗಿ ಆರಾಧಿಸುವವರು ಈ ಆಲೋಚನೆಗಳೊಂದಿಗೆ ಈ ಕೆಲಸವನ್ನು ಮಾಡುತ್ತಾರೆ. ಆದರೆ ಕೆಲವರು ರಮಜಾನಿನಲ್ಲಿ ರಾತ್ರಿ ಎದ್ದರೆ ಸಾಕೆಂದು ಭಾವಿಸುತ್ತಾರೆ. ಮನುಷ್ಯನು ತಪ್ಪುಗಳ ಮೂಟೆ, ಅವನಿಂದ ತಪ್ಪುಗಳು ಸಂಭವಿಸುತ್ತವೆ. ಆದರೆ ಅಲ್ಲಾಹನು ಬಹಳ ಕರುಣಾಮಯಿ ಮತ್ತು ದಯಾಮಯಿ, ಅವನು ಕ್ಷಮಿಸುವನಾಗಿದ್ದಾನೆ. ಆದ್ದರಿಂದ ಅವನು ನಮಗೆ ಈ ಅವಕಾಶವನ್ನು ಒದಗಿಸಿದ್ದಾನೆ.
1 ವರ್ಷದ ಅವಧಿಯಲ್ಲಿ ನಿಮ್ಮಿಂದ ತಪ್ಪುಗಳು ಸಂಭವಿಸಿದ್ದರೆ ಇನ್ನು ಮುಂದೆ ಅಲ್ಲಾಹನ ಆರಾಧನೆಯ ಹಕ್ಕನ್ನು ಪೂರೈಸುವವರಾಗುತ್ತೇನೆ ಮತ್ತು ಅಲ್ಲಾಹನು ಆದೇಶಿಸಿದ ಎಲ್ಲ ಸತ್ಕಾರ್ಯಗಳನ್ನು ಈಡೇರಿಸುತ್ತೇನೆ ಎಂದು ಈಗ ಹೊಸದಾಗಿ ಪ್ರತಿಜ್ಞೆ ಮಾಡಬೇಕು ಮತ್ತು ನೀವು ಅದರಲ್ಲಿ ನೆಲೆನಿಲ್ಲಲು ಪ್ರಯತ್ನಿಸಬೇಕು. ಆದ್ದರಿಂದ ನೀವು ಸನ್ಮಾರ್ಗವನ್ನು ಗಳಿಸಲಿಕ್ಕಾಗಿ ರಮಜಾನಿನ ಆರಾಧನೆಯ ಆಜ್ಞೆಯನ್ನು ಅಲ್ಲಾಹನು ನೀಡಿದ್ದಾನೆ ಎಂದು ಪ್ರತಿಯೊಬ್ಬ ಮುಸ್ಲಿಮನು ವಿಶೇಷವಾಗಿ ನೆನಪಿಟ್ಟುಕೊಳ್ಳಬೇಕು. ಸನ್ಮಾರ್ಗವು ಕೇವಲ 1 ತಿಂಗಳಲ್ಲಿ ಗಳಿಸಲಾಗುವುದಿಲ್ಲ, ಅದನ್ನು ನಿರಂತರವಾಗಿ ಗಳಿಸಬೇಕಾಗಿದೆ. ಮರೆತು ದಾರಿ ತಪ್ಪಿದ ಮನುಷ್ಯನಿಗೆ ತನ್ನ ಕರ್ತವ್ಯಗಳು ನೆನಪಾಗಲಿಕ್ಕಾಗಿ, ಅಲ್ಲಾಹನ ಹಕ್ಕುಗಳು ಮತ್ತು ಮನುಷ್ಯರ ಹಕ್ಕುಗಳು ನೆನಪಾಗಲಿಕ್ಕಾಗಿ ಮತ್ತು ತನ್ನ ಕರುಣೆಯನ್ನು ತೋರಿಸಲಿಕ್ಕಾಗಿ ಅಲ್ಲಾಹನು ಪದೇ ಪದೇ ರಮಜಾನನ್ನು ತರುತ್ತಾನೆ ಎಂದು ಅಲ್ಲಾಹನು ಹೇಳಿದ್ದಾನೆ. ಅನಂತರ ಅಲ್ಲಾಹನ ಮತ್ತು ಅವನ ದಾಸರ ಹಕ್ಕುಗಳನ್ನು ಹೇಗೆ ಪೂರೈಸಬಹುದು ಮತ್ತು ಅಲ್ಲಾಹನ ಹಕ್ಕುಗಳನ್ನು ಹೇಗೆ ಪಾಲಿಸಬಹುದು ಎಂದು ಅವನು ನೋಡಬೇಕು. ನನ್ನ ದಾಸರು ನಿನ್ನೊಡನೆ ಕೇಳುವಾಗ ಎಂದು ಅಲ್ಲಾಹನು ಹೇಳುವಾಗ, ಇಲ್ಲಿ ನನ್ನ ದಾಸರು ಎಂದರೆ ಅಲ್ಲಾಹನನ್ನು ಪ್ರೀತಿಸುವವರು ಎಂದಾಗಿದೆ ಅದರ ಅರ್ಥ. ಒಬ್ಬ ಪ್ರೇಮಿಯು ವರ್ಷದ 11 ತಿಂಗಳು ಪ್ರೀತಿಯನ್ನು ವ್ಯಕ್ತಪಡಿಸದೇ ಇದ್ದುಕೊಂಡು ಕೇವಲ 1 ತಿಂಗಳು ಮಾತ್ರ ಪ್ರೀತಿಯನ್ನು ವ್ಯಕ್ತಪಡಿಸುವುದಿಲ್ಲ. ಅಲ್ಲಾಹನ ಪ್ರೇಮಿಗಳ ಕೆಲಸವೇನು? ಅಲ್ಲಾಹನ ದಾಸರ ಕೆಲಸವೇನು ಎಂದರೆ ಅಲ್ಲಾಹನು ಆದೇಶಿಸಿದ ಕೆಲಸವನ್ನು ನಿರಂತರವಾಗಿ ಮಾಡಲು ಪ್ರಯತ್ನಿಸುವುದು. 11 ತಿಂಗಳುಗಳಲ್ಲಿ ಲೋಪಗಳು ಸಂಭವಿಸಿದ್ದರೆ ಆ ಲೋಪಗಳು ಮತ್ತು ಕೊರತೆಗಳು ಮತ್ತೆ ಸಂಭವಿಸದಂತೆ ಆ ದಿನಗಳಲ್ಲಿ ವಿಶೇಷ ಪ್ರಯತ್ನಗಳನ್ನು ಮಾಡಬೇಕು ಅಥವಾ ವ್ಯವಸ್ಥೆ ಮಾಡಬೇಕು. ನಿಜವಾದ ಪ್ರೇಮಿಗಳು ತಮ್ಮ ಪ್ರೀತಿಪಾತ್ರರ ಪ್ರತಿಯೊಂದು ಮಾತನ್ನು ಪಾಲಿಸುತ್ತಾರೆ. ಲೌಕಿಕ ಪ್ರೇಮಿಗಳು ಲೌಕಿಕವಾದ ಪ್ರೇಮದಲ್ಲಿ ಇರುವ ಜನರಲ್ಲಿ ಬಹಳಷ್ಟು ಕೆಡುಕುಗಳಿರುತ್ತವೆ ಮತ್ತು ಅವುಗಳಿಂದ ಹಾನಿ ಕೂಡ ಉಂಟಾಗಬಹುದು ಅಥವಾ ಕನಿಷ್ಠ ಪಕ್ಷ ಕೆಲವೊಮ್ಮೆ ಅವುಗಳಿಂದ ಪ್ರಯೋಜನಗಳು ಸಿಗುವುದಿಲ್ಲ. ಆದರೆ ಅಲ್ಲಾಹನನ್ನು ಪ್ರೀತಿಸುವಾಗ ಅದು ಲಾಭವನ್ನೇ ನೀಡುತ್ತದೆ, ಪ್ರಯೋಜನವನ್ನೇ ನೀಡುತ್ತದೆ. ಏಕೆಂದರೆ ಅವನು ಎಲ್ಲ ಒಳಿತಿನ ಮೂಲವಾಗಿದ್ದಾನೆ, ಎಲ್ಲ ಕೆಡುಕುಗಳಿಂದ ರಕ್ಷಿಸುವವನಾಗಿದ್ದಾನೆ, ಎಲ್ಲ ತೊಂದರೆಗಳಿಂದ ಮುಕ್ತಿ ನೀಡುವವನಾಗಿದ್ದಾನೆ. ಅವನು ಹೇಳುತ್ತಾನೆ, ನನ್ನೊಡನೆ ಬೇಡಿರಿ, ನೀವು ದುಆ ಮಾಡಿರಿ, ನಾನು ನಿಮಗೆ ಉತ್ತರ ನೀಡುತ್ತೇನೆ. ನಿಜವಾದ ಪ್ರೇಮಿಯು ಅಲ್ಲಾಹನ ಸಾಮೀಪ್ಯವನ್ನು ಬಯಸುತ್ತಾನೆ. ಆದ್ದರಿಂದ ನಾವು ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲು ಪ್ರಯತ್ನಿಸಬೇಕು. ನಮ್ಮ ಆರಾಧನೆಗಳಲ್ಲಿ, ರಮಜಾನಿನ ಆರಾಧನೆಗಳಲ್ಲಿ ಕೇವಲ ನಮ್ಮ ಲೌಕಿಕ ಹಿತಾಸಕ್ತಿಗಳನ್ನು ಪಡೆಯಲು ಮಾತ್ರ ದುಆ ಮಾಡಬಾರದು. ಬದಲಿಗೆ ನಮ್ಮ ಪ್ರೀತಿಪಾತ್ರನಾದ ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲು ದುಆ ಮಾಡಬೇಕು. ಅಲ್ಲಾಹನು ನಮಗೆ ತನ್ನ ಸಾಮೀಪ್ಯವನ್ನು ನೀಡಲಿ, ಸ್ವೀಕಾರಾರ್ಹವಾದ ಪ್ರಾರ್ಥನೆಗಳನ್ನು ಮಾಡುವ ಸೌಭಾಗ್ಯವನ್ನು ನೀಡು, ಅವನನ್ನು ಭೇಟಿಯಾಗುವ ಸೌಭಾಗ್ಯವನ್ನು ನೀಡು, ನಮ್ಮ ಉಪವಾಸಗಳನ್ನು ಸ್ವೀಕರಿಸು ಎಂದು ಅವನಲ್ಲಿ ಪ್ರಾರ್ಥಿಸಬೇಕು. ಇದು ಆಗುವಾಗ ರಂಜಾನ್ ನಂತರವೂ ಯಾವುದೇ ಕೆಡುಕುಗಳನ್ನು ನೀವು ಮಾಡಲಾರಿರಿ, ಬದಲಿಗೆ ಸತ್ಕರ್ಮಗಳನ್ನು ಮಾಡುವ ಅವಕಾಶವೂ ಸಿಗುತ್ತಲೇ ಇರುವುದು. ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹನ ಹಕ್ಕುಗಳು ಯಾವುವು, ಮನುಷ್ಯರ ಹಕ್ಕುಗಳು ಯಾವುವು, ಅವುಗಳನ್ನು ಪೂರೈಸಲು ಪ್ರಯತ್ನಿಸಿ ಎಂದು ಪದೇ ಪದೇ ಗಮನ ಸೆಳೆದಿದ್ದಾನೆ. ಹಜರತ್ ಮಸೀಮ್ ಅಲ್-ಇಸ್ಲಾಂ ಪವಿತ್ರ ಕುರ್ಆನಿನಲ್ಲಿ 700 ಆಜ್ಞೆಗಳಿವೆ ಎಂದು ಹೇಳಿದ್ದಾರೆ ಮತ್ತು ರಮಜಾನಿನಲ್ಲಿ ಪವಿತ್ರ ಕುರ್ಆನ್ ಓದುವ ಕಡೆಗೆ ವಿಶೇಷವಾಗಿ ಗಮನ ಸೆಳೆಯಲಾಗಿದೆ ಮತ್ತು ನಾವು ಅದನ್ನು ಓದುವಾಗ ಅಲ್ಲಾಹನು ನಮಗೆ ನೀಡಿರುವ ಆಜ್ಞೆಗಳನ್ನು ಸಹ ಹುಡುಕುತ್ತೇವೆ. ಒಂದೆಡೆ ಹಜರತ್ ಮಸೀಮ್ ಅಲ್-ಇಸ್ಲಾಂ 700ಕ್ಕೂ ಹೆಚ್ಚು ಆಜ್ಞೆಗಳ ಬಗ್ಗೆ ತಿಳಿಸಿದ್ದಾರೆ. ಆದ್ದರಿಂದ ನಾವು ಆ ಆಜ್ಞೆಗಳನ್ನು ಹುಡುಕುವಾಗ ನಾವು ಅವುಗಳನ್ನು ಪಾಲಿಸಲು ಪ್ರಯತ್ನಿಸುವವು ಮತ್ತು ಇದು ನಿಜವಾದ ಪ್ರೇಮಿಯ ಕೆಲಸವಾಗಿದೆ. ಏಕೆಂದರೆ ತನ್ನ ಪ್ರೀತಿಪಾತ್ರನ ಮಾತುಗಳನ್ನು ಪಾಲಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಏಕೆಂದರೆ ಮಾರ್ಗದರ್ಶನ ಪಡೆಯಲಿಕ್ಕಾಗಿ ನನ್ನನ್ನು ನಂಬಬೇಕು ಎಂದು ನನ್ನ ದಾಸರಿಗೆ ಹೇಳಬೇಕು ಎಂಬುದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಅಲ್ಲಾಹನು ಹೇಳಿದ್ದಾನೆ. ಪರಿಪೂರ್ಣ ನಂಬಿಕೆ ಎಂದರೆ ಅಲ್ಲಾಹನು ಮತ್ತು ಅವನ ಪ್ರವಾದಿಯನ್ನು ಪ್ರಾಮಾಣಿಕವಾಗಿ ಅನುಸರಿಸುವುದು. ನಾನು ಹೇಳಿದಂತೆ ನಂಬಿಕೆ ಮತ್ತು ಸತ್ಕರ್ಮಗಳು ಜೊತೆಯಾಗಿ ಸಾಗುವ ವಿಷಯಗಳಾಗಿವೆ. ಆದ್ದರಿಂದ ಈ ವಚನದಲ್ಲಿ ನನ್ನ ಮಾತಿಗೆ ಓಗೊಡಿರಿ ಎಂದು ಸಹ ಹೇಳಲಾಗಿದೆ. ಆ ಮಾತುಗಳೆಂದರೆ ಸತ್ಕರ್ಮಗಳನ್ನು ಮಾಡಬೇಕು, ಸತ್ಕಾರ್ಯಗಳಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಎಂದಾಗಿದೆ. ಆರಾಧನೆ ಮಾಡುವಾಗ ದುಆಗಳನ್ನು ಮಾಡಿದರೆ ಆಗ ನಾನು ನಿಮ್ಮ ಸ್ನೇಹಿತನಾಗುತ್ತೇನೆ ಎಂದು ಅಲ್ಲಾಹನು ಹೇಳುತ್ತಾನೆ. ಇನ್ನೊಂದು ಸ್ಥಳದಲ್ಲಿ ಹೇಳಿರುವಂತೆ ಅಲ್ಲಾಹು ವಲಿಯುಲ್ಲಜಿನ ಆಮನು, ಅಂದರೆ ಅಲ್ಲಾಹನು ಸತ್ಯವಿಶ್ವಾಸಿಗಳ ಸ್ನೇಹಿತನಾಗಿರುತ್ತಾನೆ ಮತ್ತು ಅಲ್ಲಾಹನ ಸ್ನೇಹ ಮತ್ತು ನಂಬಿಕೆ ನಿಮಗೆ ಅಲ್ಲಾಹನ ಸಾಮೀಪ್ಯವನ್ನು ನೀಡುತ್ತದೆ ಮತ್ತು ನಂತರ ಈ ಸಾಮೀಪ್ಯವು ನೀಡುತ್ತಲೇ ಇರುತ್ತಾನೆ. ಅದರಲ್ಲಿ ಪ್ರಗತಿಯು ಉಂಟಾಗುತ್ತಲೇ ಇರುತ್ತದೆ. ಈ ಸಾಮೀಪ್ಯವು ಒಂದೆಡೆ ನಿಲ್ಲುವಂಥದ್ದಲ್ಲ, ಅವನು ದುಆಗಳನ್ನು ಸಹ ಕೇಳುವನು. ಆದ್ದರಿಂದ ರಮಜಾನಿನಲ್ಲಿ ಈ ಸ್ಥಾನವನ್ನು ಪಡೆಯಲು ನಾವು ಪ್ರಯತ್ನಿಸಬೇಕು ಮತ್ತು ನಾವು ಈ ಸ್ಥಾನದಿಂದ ಹಿಂದೆ ಸರಿದರೆ
ಮತ್ತು ರಮಜಾನಿನಲ್ಲಿ ಮಾಡಿದಂತೆ ಈ ಆರಾಧನೆಗಳನ್ನು ಪೂರೈಸದಿದ್ದರೆ ಮತ್ತು ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲು ಪ್ರಯತ್ನಿಸದಿದ್ದರೆ ಅಲ್ಲಾಹನು ಹೇಗೆ ಸ್ನೇಹಿತನಾಗುವನು ಎಂದು ನಾವು ಯೋಚಿಸಬೇಕು. ಆಗ ಅಲ್ಲಾಹನು ಸ್ನೇಹಿತನಾಗಲು ಸಾಧ್ಯವಿಲ್ಲ. ಅಲ್ಲಾಹನು ಕೂಡ ಕೆಲವು ನಿಬಂಧನೆಗಳನ್ನು ಇರಿಸಿದ್ದಾನೆ. ಪ್ರಾರ್ಥನೆಗಳ ಸ್ವೀಕಾರಕ್ಕೂ ಕೆಲವು ಷರತ್ತುಗಳನ್ನು ಇಟ್ಟಿದ್ದಾನೆ. ಅಲ್ಲಾಹನು ಮೊದಲನೇದಾಗಿ ಹೀಗೆ ಹೇಳಿದ್ದಾನೆ: ಒಬ್ಬನು ದಾಸನಾಗಿರಬೇಕು, ಸಂಪೂರ್ಣವಾಗಿ ಅಲ್ಲಾಹನವನಾಗಿ ಆಗಿರಬೇಕು, ಸಂಪೂರ್ಣವಾಗಿ ಅವನನ್ನು ಆರಾಧಿಸಬೇಕು, ಅವನನ್ನು ಎಲ್ಲ ಶಕ್ತಿಗಳ ಮೂಲವೆಂದು ಪರಿಗಣಿಸಬೇಕು ಮತ್ತು ಯಾವುದೇ ಲೌಕಿಕ ದೇವರುಗಳನ್ನು ಮಾಡಿಕೊಳ್ಳಬಾರದು, ಮಿಥ್ಯ ದೇವರುಗಳನ್ನು ಆರಾಧಿಸಬಾರದು. ಸಣ್ಣ ಸಣ್ಣ ಜನರನ್ನು ತಮ್ಮ ಉದ್ದೇಶಗಳಿಗಾಗಿ ತಾನರಿಯದೆ ತಮ್ಮ ದೇವರುಗಳನ್ನಾಗಿ ಮಾಡಿಕೊಳ್ಳಬಾರದು. ಇದು ಶಿರ್ಕಿನ ಕಡೆಗೆ ಕೊಂಡು ಹೋಗುವುದು. ಕೆಲವು ದಿನಗಳ ಹಿಂದೆ ಜರ್ಮನಿಯಿಂದ ಹಿಫಾದತೆ ಖಾಸಿನ ಖುದ್ದಾಮರು ಬಂದಿದ್ದರು. ತಮ್ಮ ಮೇಲಾಧಿಕಾರಿಗಳನ್ನು ಹೇಗೆ ಸಂತೋಷಪಡಿಸುವುದೆಂದು ಅವರು ಕೇಳುತ್ತಿದ್ದರು. ನೀವು ಮಾಡುವ ಕೆಲಸವನ್ನು ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯಲು ಮಾಡಿ ಎಂದು ನಾನು ಅವರೊಡನೆ ಹೇಳಿದ್ದೆ. ಅಲ್ಲಾಹನ ಸಂಪ್ರೀತಿ ಗಳಿಸಲು ಕೆಲಸ ಮಾಡಿದರೆ ಅಲ್ಲಾಹನು ಸ್ವತಃ ನಿಮ್ಮ ಅಧಿಕಾರಿಗಳ ಗಮನವನ್ನು ಸಹ ಅವರ ಕಡೆಗೆ ತಿರುಗಿಸುವನು ಮತ್ತು ಅವರು ನಿಮ್ಮ ಒಳಿತಿಗಾಗಿ ಪ್ರಯತ್ನಿಸುವರು ಮತ್ತು ನಿಮ್ಮ ಮೇಲೆ ಕರುಣೆ ಮತ್ತು ದಯೆಯಿಂದ ವರ್ತಿಸುವರು. ಆದರೆ ಮುಖ್ಯ ವಿಷಯವೇನೆಂದರೆ ಅಲ್ಲಾಹನಿಂದ ಅವನ ಕರುಣೆ ಮತ್ತು ದಯೆಯನ್ನು ಬೇಡಬೇಕು ಮತ್ತು ಅವನ ಆಜ್ಞೆಗಳನ್ನು ಪಾಲಿಸಲು ಪ್ರಯತ್ನಿಸಬೇಕು. ಈಗ ನಾವು ಹಜರತ್ ಚೌಧರಿ ಜಫರುಲ್ಲಾ ಖಾನ್ ಸಾಹೇಬರ ಉದಾಹರಣೆಯನ್ನು ನೀಡುತ್ತೇವೆ. ಅವರೊಮ್ಮೆ ರಾಣಿಯ ಆಸ್ಥಾನದಲ್ಲಿ ಹೇಗೆ ಅಸ್ವಸ್ಥತೆಯನ್ನು ವ್ಯಕ್ತಪಡಿಸಿದರು ಎಂಬುದರ ಬಗ್ಗೆ. ಅವರು ಅಲ್ಲಿ ಕುಳಿತಿದ್ದರು ಮತ್ತು ಪದೇ ಪದೇ ತಮ್ಮ ಗಡಿಯಾರವನ್ನು ನೋಡುತ್ತಿದ್ದರು. ಅಧಿಕಾರಿಗಳು ಕಾರಣವನ್ನು ಕೇಳಿದಾಗ ಅವರು ಹೇಳಿದರು, ನನ್ನ ಆರಾಧನೆಯ ಸಮಯವಾಗಿದೆ ಮತ್ತು ಈಗ ಆರಾಧನೆಯ ಸಮಯ ಸಮೀಪಿಸುತ್ತಿದೆ. ಇದು ಅಲ್ಲಾಹನ ಆಜ್ಞೆ ಆಗಿದೆ. ಅದನ್ನು ನಾನು ಮಾಡಲೇಬೇಕು. ಆದ್ದರಿಂದ ಆ ಸಮಯ ದಾಟಿ ಹೋಗಬಾರದು ಎಂದು ನಾನು ಅಸ್ವಸ್ಥನಾಗಿದ್ದೇನೆ. ಆಗ ಅಧಿಕಾರಿಗಳು ಅದರ ವ್ಯವಸ್ಥೆ ಮಾಡಿದರು. ಇದಾಗಿದೆ ಧೈರ್ಯ. ಇದು ಪ್ರತಿಯೊಬ್ಬ ಅಹಮದಿಯಲ್ಲಿರಬೇಕಾದ ಸತ್ಯವಿಶ್ವಾಸದ ಮಟ್ಟವಾಗಿದೆ. ನಾವು ಉದಾಹರಣೆಗಳನ್ನು ನೀಡುತ್ತೇವೆ, ಅದರ ಜೊತೆಗೆ ನಾವು ಈ ಮಾದರಿಗಳನ್ನು ಪಾಲಿಸಲು ಬೇಕು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಕರ್ಮಗಳ ಕಡೆಗೆ ಗಮನ ಸೆಳೆಯಲು ನಮಗೆ ಅಸಂಖ್ಯಾತ ವಿಷಯಗಳನ್ನು ಹೇಳಿದ್ದಾರೆ. ಅಸಂಖ್ಯಾತ ಹದೀಸುಗಳಿವೆ. ಈ ಕಾಲಘಟ್ಟದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಾಮಾಣಿಕ ಗುಲಾಮರಾದ ಮತ್ತು ಸತ್ಯಸಂಧ ದಾಸರಾದ ಹಜರತ್ ಮಸೀಮ್ ಅಲೈಹಿಸ್ಸಲಾಂ ಸತ್ಕರ್ಮಗಳ ಕಡೆಗೆ ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಅವರ ಬಯ್ಯತ್ತಿನ ಷರತ್ತುಗಳಲ್ಲಿ ಹೆಚ್ಚಿನ ಷರತ್ತುಗಳೆಂದರೆ ಅಲ್ಲಾಹನ ಹಕ್ಕುಗಳು ಮತ್ತು ಮನುಷ್ಯರ ಹಕ್ಕುಗಳ ಕಡೆಗೆ ಗಮನಹರಿಸಬೇಕು ಎಂದಾಗಿದೆ. ಆದ್ದರಿಂದ ಇವು ನಾವು ಗಮನಹರಿಸಬೇಕಾದ ವಿಷಯಗಳಾಗಿವೆ ಮತ್ತು ನಾವು ಇದನ್ನು ಮಾಡುವಾಗ ಅಲ್ಲಾಹನು ನಮ್ಮ ಮಿತ್ರನಾಗುತ್ತಾನೆ, ನಮ್ಮ ಸ್ನೇಹಿತನಾಗುತ್ತಾನೆ ಮತ್ತು ನಮ್ಮ ದ್ವಾಗಳನ್ನು ಸಹ ಆಲಿಸುತ್ತಾನೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಸಹನೆಯಿಂದಿರುವ ಮತ್ತು ನಾನು ಬಹಳ ದುವಾ ಮಾಡಿದ್ದೇನೆ, ಅಲ್ಲಾಹನು ಕೇಳುವುದೇ ಇಲ್ಲೆಂದು ಹೇಳದಿರುವ ಜನರ ದುವಾಗಳನ್ನು ಅಲ್ಲಾಹನು ಆಲಿಸುತ್ತಾನೆ. ಹೀಗೆ ಹೇಳುವುದು ಕುಫ್ರಾಗಿದೆ ಮತ್ತು ಸತ್ಯವಿಶ್ವಾಸದಿಂದ ದೂರ ಕೊಂಡೊಯ್ಯುವ ಮಾತುಗಳಾಗಿವೆ. ಒಬ್ಬ ಸತ್ಯವಿಶ್ವಾಸಿಯು ಯಾವಾಗಲೂ ಇದರಿಂದ ದೂರವಿರಬೇಕು. ಆದ್ದರಿಂದ ಇವು ನಾವು ಗಮನಹರಿಸಬೇಕಾದ ವಿಷಯಗಳಾಗಿವೆ. ಕೆಲವರು ನನಗೂ ಬರೆಯುತ್ತಾರೆ, ನಾವು ಬಹಳ ದುವಾ ಮಾಡಿದ್ದೇವೆ. ಮೊದಲನೇದಾಗಿ ಅವರು ಅಲ್ಲಾಹನ ಸಾಮೀಪ್ಯವನ್ನು ಗಳಿಸಲು ದುವಾ ಮಾಡಿಲ್ಲ. ಅವರು ತಮ್ಮ ಲೌಕಿಕ ಉದ್ದೇಶಕ್ಕಾಗಿ ದುವಾ ಮಾಡಿದ್ದಾರೆ ಮತ್ತು ಲೌಕಿಕ ಸಮಸ್ಯೆಗಳು ಉಂಟಾದಾಗ ಮಾತ್ರ ದುವಾ ಮಾಡುತ್ತಾರೆ. ಕೇವಲ ಲೌಕಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಾತ್ರ ಅಲ್ಲಾಹನ ಹತ್ತಿರ ಹೋದರೆ ಅಲ್ಲಾಹನು ಏಕೆ ಅಂತಹ ಮಾತುಗಳನ್ನು ಕೇಳಬೇಕು? ಒಬ್ಬ ಸ್ನೇಹಿತನು ಸಾಮಾನ್ಯ ಅವಸ್ಥೆಗಳಲ್ಲಿಯೂ ಸ್ನೇಹದ ಹಕ್ಕನ್ನು ಪೂರೈಸುವಾಗ ಮತ್ತು ಅವನ ಮಾತುಗಳನ್ನು ಕೇಳುವಾಗ ಪಾಲಿಸುವಾಗ ಮಾತ್ರ ಸ್ನೇಹದ ಹಕ್ಕನ್ನು ಪೂರೈಸುತ್ತಾನೆ. ಆಗ ಅವನು ನಿಮ್ಮ ಮಾತುಗಳನ್ನು ಸಹ ಕೇಳುತ್ತಾನೆ. ಆದ್ದರಿಂದ ನಾವು ಕೇವಲ ನಮ್ಮ ಉದ್ದೇಶಗಳಿಗಾಗಿ, ನಮ್ಮ ಲೌಕಿಕ ಕೆಲಸಗಳಿಗಾಗಿ ಅಲ್ಲಾಹನ ಬಳಿಗೆ ಹೋಗಬಾರದು. ಬದಲಿಗೆ ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲು ಅಲ್ಲಾಹನ ಬಳಿಗೆ ಹೋಗಲು ಪ್ರಯತ್ನಿಸಬೇಕು ಎಂದು ಸದಾ ನೆನಪಿಟ್ಟುಕೊಳ್ಳಬೇಕು. ಮತ್ತು ನಾವು ಇದನ್ನು ಮಾಡುವಾಗ ಅಲ್ಲಾಹನು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುವನು ಮತ್ತು ಆಲಿಸುವನು, ಅವುಗಳಿಗೆ ಉತ್ತರವನ್ನು ನೀಡುವನು ಇನ್ಶಾ ಅಲ್ಲಾ. ಏಕೆಂದರೆ ಅವನು ಸ್ವತಃ ತನ್ನ ದಾಸರಿಗೆ ಉತ್ತರಿಸುತ್ತೇನೆಂದು ಹೇಳಿದ್ದಾನೆ. ಹಜರತ್ ಮಸೀಮ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಇದು ಇಬ್ಬರು ಸ್ನೇಹಿತರ ನಡುವಿನ ವಿಷಯವಾಗಿದೆ. ಕೆಲವೊಮ್ಮೆ ಸ್ನೇಹಿತನು ತನ್ನ ಸ್ನೇಹಿತನ ಮಾತನ್ನು ಒಪ್ಪಿಕೊಳ್ಳುತ್ತಾನೆ, ಕೆಲವೊಮ್ಮೆ ಸ್ನೇಹಿತನು ತನ್ನ ಮಾತನ್ನು ಒಪ್ಪುವಂತೆ ಮಾಡುತ್ತಾನೆ. ಅದೇ ರೀತಿ ಅಲ್ಲಾಹನು ವರ್ತಿಸುತ್ತಾನೆ. ಆದರೆ ಬಾಹ್ಯವಾಗಿ ಒಬ್ಬ ಸತ್ಯವಿಶ್ವಾಸಿಯ ಪ್ರಾರ್ಥನೆಯನ್ನು ಅಲ್ಲಾಹನು ತಿರಸ್ಕರಿಸಿದಾಗಲೂ ವಾಸ್ತವವಾಗಿ ಅಲ್ಲಾಹನು ಹಾಗೆಯೇ ಮನುಷ್ಯನ ಒಳಿತಿಗಾಗಿ ಮಾಡುತ್ತಿರುತ್ತಾನೆ. ಹಜರತ್ ಮಸೀಮ್ ಅಲೈಹಿಸ್ಸಲಾಂ ಹೇಳಿರುವ ಮಾತುಗಳ ಅರ್ಥ ಇದಾಗಿದೆ. ಏಕೆಂದರೆ ನಾನು ದುವಾ ಮಾಡಿದ್ದೇನೆಂದು ಹೇಳುವಾಗ ಮೊದಲನೆಯದಾಗಿ ದುವಾ ಕೇವಲ ಲೌಕಿಕ ಉದ್ದೇಶಗಳಿಗಾಗಿ ಮಾತ್ರ ಮಾಡಲ್ಪಟ್ಟಿರುತ್ತದೆ. ದೀನಿಗಾಗಿ ಮತ್ತು ಈಮಾನನ್ನು ಉತ್ತಮಗೊಳಿಸಲು, ದೀನಿನಲ್ಲಿ ಅಭಿವೃದ್ಧಿ ಹೊಂದಲು, ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲು ಯಾವುದೇ ದುವಾ ಮಾಡಲಾಗಿರುವುದಿಲ್ಲ. ಕೆಲವೊಮ್ಮೆ ಒಬ್ಬ ಸತ್ಯವಿಶ್ವಾಸಿಯ ದುವಾಗಳೂ ಕೂಡ ಸ್ವೀಕರಿಸಲ್ಪಡುವುದಿಲ್ಲ. ಇದರ ಕುರಿತು ಹಜರತ್ ಮಸೀಹ್ ಇಸ್ಲಾಂ ಹೇಳಿರುವುದೇನೆಂದರೆ,
ಇದು ಸ್ನೇಹದ ವಿಷಯವಾಗಿದೆ. ಕೆಲವೊಮ್ಮೆ ಒಪ್ಪಿಕೊಳ್ಳುತ್ತಾನೆ, ಕೆಲವೊಮ್ಮೆ ಒಪ್ಪಿಕೊಳ್ಳುವುದಿಲ್ಲ. ಮತ್ತು ಒಪ್ಪಿಕೊಳ್ಳದಿರುವ ವಿಷಯಗಳಲ್ಲಿಯೂ ಅಲ್ಲಾಹನು ತನ್ನ ಸ್ನೇಹಿತನ ಒಳಿತಿಗಾಗಿ ಹಾಗೆ ಮಾಡುತ್ತಾನೆ. ಅವನು ಒಪ್ಪಿಕೊಳ್ಳದ ವಿಷಯಗಳಿಗೆ ಬದಲಾಗಿ ಇತರ ವಿಧಾನಗಳ ಮೂಲಕ ಪ್ರತಿಫಲವನ್ನು ನೀಡುತ್ತಾನೆ. ಹಜರತ್ ಮಸೀಹ ಅಲೈಹಿಸ್ಸಲಾಂ ಒಂದೆಡೆ ಹೇಳುತ್ತಾರೆ, ನನ್ನ ದಾಸರು ನನ್ನ ಬಗ್ಗೆ ಪ್ರಶ್ನಿಸುವಾಗ, ದೇವನ ಅಸ್ತಿತ್ವಕ್ಕೆ ಪುರಾವೆಯೇನೆಂದು ಕೇಳುವಾಗ, ಆಗ ಅದರ ಉತ್ತರವೆಂದರೆ, ನಾನು ಬಹಳ ಹತ್ತಿರದಲ್ಲಿದ್ದೇನೆ. ಅಂದರೆ ದೊಡ್ಡ ಪುರಾವೆಗಳ ಅಗತ್ಯವಿಲ್ಲ. ನನ್ನ ಅಸ್ತಿತ್ವವನ್ನು ಹತ್ತಿರದ ವಿಧಾನದಿಂದ ಅರ್ಥ ಮಾಡಿಕೊಳ್ಳಬಹುದು. ನನ್ನ ಅಸ್ತಿತ್ವಕ್ಕೆ ಅತ್ಯಂತ ಸುಲಭವಾಗಿ ಪುರಾವೆ ಸಿಗುತ್ತದೆ. ಹಜರತ್ ಮಸೀಹ ಅಲೈಹಿಸ್ಸಲಾಂ ಹೇಳುತ್ತಾರೆ, ಪುರಾವೆ ಏನೆಂದರೆ, ಪ್ರಾರ್ಥಿಸುವವನು ನನ್ನನ್ನು ಕರೆಯುವಾಗ ನಾನು ಅವನ ಪ್ರಾರ್ಥನೆಯನ್ನು ಆಲಿಸುತ್ತೇನೆ ಮತ್ತು ದಿವ್ಯವಾಣಿಯ ಮೂಲಕ ಯಶಸ್ಸಿನ ಭರವಸೆಯನ್ನು ನೀಡುತ್ತೇನೆ. ಇದರಿಂದ ನನ್ನ ಅಸ್ತಿತ್ವದ ಬಗ್ಗೆ ಮಾತ್ರವಲ್ಲದೆ ನನ್ನ ಸಾಮರ್ಥ್ಯದ ಬಗ್ಗೆಯೂ ದೃಢವಾದ ನಂಬಿಕೆ ಉಂಟಾಗುವುದು. ಅಲ್ಲಾಹನ ಆಲಿಸುವಾಗ ಉತ್ತರವನ್ನು ನೀಡುತ್ತಾನೆ. ನಮ್ಮ ರಿವ್ಯೂ ಆಫ್ ರಿಲಿಜನ್ಸ್ನವರು ಹಲವು ವರ್ಷಗಳಿಂದ ಗಾಡ್ ಸಮ್ಮಿಟ್ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದಾರೆ. ಅವರು ವಿವಿಧ ಸಂದರ್ಭಗಳಲ್ಲಿ ನಡೆಸಿದ್ದಾರೆ, ಈ ವರ್ಷವೂ ನಡೆಸಿದ್ದಾರೆ. ಮತ್ತು ಜನರು ತಮ್ಮ ದುಆಗಳ ಸ್ವೀಕಾರದ ಘಟನೆಗಳನ್ನು ಅದರಲ್ಲಿ ಹೇಳುತ್ತಾರೆ. ಅಲ್ಲಾಹನ ಅವರ ಪ್ರಾರ್ಥನೆಗಳನ್ನು ಹೇಗೆ ಆಲಿಸಿದನು ಮತ್ತು ಆ ಪ್ರಾರ್ಥನೆಗಳ ಸ್ವೀಕಾರದಿಂದ ಅವರಿಗೆ ಅಲ್ಲಾಹನ ಅಸ್ತಿತ್ವದ ಬಗ್ಗೆ ಹೇಗೆ ನಂಬಿಕೆ ಉಂಟಾಯಿತು ಎಂಬುದಾಗಿ ಅದರಲ್ಲಿ ವಿವರಿಸಿದ್ದಾರೆ. ಆದರೆ ಷರತ್ತು ಏನೆಂದರೆ, ಜನರು ತಕ್ವ ಮತ್ತು ದೇವಭಕ್ತಿಯ ಸ್ಥಿತಿಯನ್ನು ತಮ್ಮೊಳಗೆ ಉಂಟು ಮಾಡಬೇಕು. ಆಗ ನಾನು ಅವರ ಕರೆಯನ್ನು ಕೇಳುತ್ತೇನೆ ಎಂದು ಅಲ್ಲಾಹನು ಹೇಳುತ್ತಾನೆ. ತಕ್ವಾದ ಸ್ಥಿತಿಯನ್ನು ಉಂಟುಮಾಡಿ ದೇವಭಕ್ತಿಯನ್ನು ಉಂಟುಮಾಡಿ, ಆಗ ನಾನು ಅವರ ಕರೆಯನ್ನು ಕೇಳುವೆನೆಂದು ಅಲ್ಲಾಹನು ಹೇಳುತ್ತಾನೆ. ಹಜರತ್ ಮಸೀಹ ಅಲೈಹಿಸ್ಸಲಾಂ ಹೇಳುತ್ತಾರೆ, ತಕ್ವಾದ ಸ್ಥಿತಿ ಮತ್ತು ದೇವಭಕ್ತಿಯ ಸ್ಥಿತಿಯನ್ನು ಉಂಟು ಮಾಡುವಾಗ ನಾನು ಆಲಿಸುತ್ತೇನೆ, ಸುಮ್ಮನೆ ಸ್ವೀಕಾರ ಮಾಡುವುದಿಲ್ಲ ಎಂದು ಅಲ್ಲಾಹನು ಹೇಳುತ್ತಾನೆ. ಈಗ ಈ ದೇವಭಕ್ತಿ ಮತ್ತು ತಕ್ವಾದ ಸ್ಥಿತಿಯನ್ನು, ನಿಮ್ಮ ಕರೆಯನ್ನು ಅಲ್ಲಾಹನು ಆಲಿಸುವಂತೆ ಮಾಡಲು ಉಂಟು ಮಾಡಬೇಕು. ಪವಿತ್ರ ಕುರಾನಿನ ಈ ವಚನವನ್ನು ವ್ಯಾಖ್ಯಾನಿಸುತ್ತಾ ಹಜರತ್ ಮಸೀಹ ಅಲೈಹಿಸ್ಸಲಾಂ ಹೇಳುತ್ತಾರೆ, ನನ್ನನ್ನು ನಂಬಬೇಕು. ಪ್ರಾರ್ಥಿಸುವವನಿಗೆ ಪರಿಪೂರ್ಣ ಜ್ಞಾನ ಲಭಿಸಲಿಕ್ಕಾಗಿ ಮೊದಲು ದೇವನು ಅಸ್ತಿತ್ವದಲ್ಲಿದ್ದಾನೆ ಮತ್ತು ಎಲ್ಲ ಶಕ್ತಿಗಳು ಮತ್ತು ಸಾಮರ್ಥ್ಯಗಳನ್ನು ಹೊಂದಿದ್ದಾನೆ ಎಂದು ಪ್ರಾರ್ಥಿಸುವವನು ಒಪ್ಪಿಕೊಳ್ಳಬೇಕು, ನಂಬಬೇಕು. ಏಕೆಂದರೆ ನಂಬಿಕೆ ಇಡುವವನಿಗೆ ಜ್ಞಾನವನ್ನು ನೀಡಲಾಗುತ್ತದೆ. ಈಗ ಅಲ್ಲಾಹನು ಈ ವಚನದಲ್ಲಿ ಫಲ್ಯಸ್ತಜೀಬೂಲಿ ವಲ್ಯೂಮಿನು ಬಿ ಎಂದು ಹೇಳಿದ್ದಾನೆ. ಅಂದರೆ ನನ್ನ ದಾಸರು ನನ್ನ ಮಾತಿಗೆ ಓಗೊಡಬೇಕು ಮತ್ತು ನನ್ನನ್ನು ನಂಬಬೇಕು. ಅಲ್ಲಾಹನು ತನ್ನ ಸತ್ಯವಿಶ್ವಾಸಿಗಳಾದ ನಿಜವಾದ ದಾಸರಿಗೆ ಇದನ್ನು ಹೇಳುತ್ತಿದ್ದಾನೆ. ಕೆಲವೊಮ್ಮೆ ನಾನು ಮೊದಲೇ ಹೇಳಿದಂತೆ ದೌರ್ಬಲ್ಯದ ಸ್ಥಿತಿಯು ಉಂಟಾಗುತ್ತದೆ. ಆಗ ಅಲ್ಲಾಹನ ಹತ್ತಿರ ಹೋಗಿ ಅವರು ತಮ್ಮ ನಂಬಿಕೆಗಳನ್ನು ಬಲಪಡಿಸಿಕೊಳ್ಳಬೇಕು. ಮತ್ತು ಈ ಸ್ಥಿತಿ ಉಂಟಾಗುವಾಗ ಎಲ್ಲ ಶಕ್ತಿಗಳ ಒಡೆಯನಾಗಿರುವ ಅಲ್ಲಾಹನ ಮೇಲಿನ ನಂಬಿಕೆಯು ವೃದ್ಧಿಸುತ್ತಲೇ ಹೋಗುವುದು. ನನ್ನ ದಾಸನು ತುಂಬ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಅವನು ನೋಡುವಾಗ ಅವನು ದಾಸನ ವಿಶ್ವಾಸವನ್ನು ಹೆಚ್ಚಿಸುತ್ತಾನೆ. ಹಜರತ್ ಮಸೀಹ ಅಲೈಹಿಸ್ಸಲಾಂ ಹೇಳುತ್ತಾರೆ, ಅವನಿಗೆ ಜ್ಞಾನವನ್ನು ನೀಡಲಾಗುತ್ತದೆ. ಎಂದರೆ ಈ ಸ್ಥಿತಿಯಲ್ಲಿ ಅಲ್ಲಾಹನು ಅವನ ದುಆಗಳನ್ನು ಸಹ ಕೇಳುವನು ಮತ್ತು ಅವನಿಗೆ ಅಲ್ಲಾಹನ ಕುರಿತಾದ ಪರಿಜ್ಞಾನ ಸಹ ಉಂಟಾಗುವುದು. ಯಾವುದಾದರೂ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡದೇ ಇದ್ದರೂ ಕೂಡ ಅವನಿಗೆ ಎಂತಹ ಸಮಾಧಾನವನ್ನು ನೀಡುವನೆಂದರೆ, ಇದರಿಂದ ಅವನಿಗೆ ಅಲ್ಲಾಹನು ತನ್ನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಲಿಲ್ಲ ಎಂಬ ಭಾವನೆ ಬರುವುದಿಲ್ಲ. ಅಲ್ಲಾಹನು ಬೇರೆ ರೀತಿಯಲ್ಲಿ ಅವನ ಅಗತ್ಯಗಳನ್ನು ಪೂರೈಸುವನು ಎಂಬ ಭಾವನೆ ಅವನಿಗೆ ಬರುತ್ತದೆ. ಹಜರತ್ ಮಸೀಹ ಅಲೈಹಿಸ್ಸಲಾಂ ಹೇಳುತ್ತಾರೆ, ದೇವಭಕ್ತಿ ಇರಬೇಕು, ತಕ್ವ ಇರಬೇಕು. ಅಲ್ಲಾಹನ ಹಕ್ಕುಗಳನ್ನು ಪೂರೈಸುವುದರ ಜೊತೆಗೆ ಮನುಷ್ಯರ ಹಕ್ಕುಗಳನ್ನು ಪೂರೈಸುವುದು ದೇವಭಕ್ತಿಯಾಗಿದೆ. ಹಾಗಾದರೆ ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತೇನೆ. ಅನಂತರ ಸತ್ಯವಿಶ್ವಾಸ ಮತ್ತು ದೃಢನಂಬಿಕೆಯಲ್ಲಿ ಮನುಷ್ಯನು ಅಭಿವೃದ್ಧಿ ಪಡುತ್ತಲೇ ಹೋಗಬೇಕು ಎಂದು ಅಲ್ಲಾಹನು ಹೇಳುತ್ತಾನೆ. ಒಂದು ರೀತಿಯ ಪರಿಜ್ಞಾನವು ಉಂಟಾಗುತ್ತದೆ. ನಂತರ ಜ್ಞಾನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಉಂಟಾಗುತ್ತದೆ. ಪವಿತ್ರ ಕುರಾನಿನಲ್ಲಿ ಯುಮಿನೂನ ಬಿಲ್ ಗೈಬ್ ಅಂದರೆ ಅದೃಶ್ಯದಲ್ಲಿ ನಂಬಿಕೆ ಇರಿಸುತ್ತಾರೆ ಎಂದು ಸತ್ಯವಿಶ್ವಾಸಿಗಳ ಬಗ್ಗೆ ಹೇಳಲಾಗಿದೆ. ಹಜರತ್ ಮಸೀಹ ಅಲೈಹಿಸ್ಸಲಾಂ ಅದರ ಅತ್ಯಂತ ಸೂಕ್ಷ್ಮವಾದ ವಿವರಣೆಯನ್ನು ನೀಡಿದ್ದಾರೆ. ಒಂದೆಡೆ ಅವರು ಹೇಳುತ್ತಾರೆ, ಗೈಬ್ ಎಂಬುದು ಸಹ ಅಲ್ಲಾಹನ ಒಂದು ಗುಣನಾಮವಾಗಿದೆ. ಪ್ರತಿಯೊಂದು ಪ್ರಾರ್ಥನೆಗೆ ಮೊದಲು ದೇವನು ಇದ್ದಾನೆ ಮತ್ತು ಅವನು ಅನಂತ ಗುಣಗಳನ್ನು ಹೊಂದಿದ್ದಾನೆ, ಎಲ್ಲ ಶಕ್ತಿಗಳು ಮತ್ತು ಸಾಮರ್ಥ್ಯಗಳನ್ನು ಹೊಂದಿದ್ದಾನೆ ಎಂಬ ನಂಬಿಕೆ ಇರಬೇಕು. ಈ ನಂಬಿಕೆಯೊಂದಿಗೆ ಅಲ್ಲಾಹನ ಕಡೆಗೆ ಧಾವಿಸುವಾಗ, ಅವನ ಮುಂದೆ ಬಾಗುವಾಗ, ಅವನೊಡನೆ ದುಆ ಮಾಡುವಾಗ, ಆಗ ನಿಮಗೆ ಅಲ್ಲಾಹನ ಸಂಪೂರ್ಣ ಪರಿಚಯವಾಗುತ್ತದೆ, ಜ್ಞಾನವೂ ಲಭಿಸುತ್ತದೆ. ಪ್ರಾರ್ಥನೆಯ ಸ್ವೀಕಾರದ ಚಿಹ್ನೆಗಳನ್ನು ಸಹ ನೋಡುವಿರಿ. ಅಲ್ಲಾಹನ ಕೃಪೆಯಿಂದ ಅನೇಕ ಜನರು ನೋಡುತ್ತಾರೆ. ಕೆಲವು ಘಟನೆಗಳನ್ನು ಸಹ ವಿವರಿಸುತ್ತಾರೆ. ನಾನು ಹೇಳಿದಂತೆ ಗಾಡ್ ಸಮಿಟ್ನಲ್ಲಿ ಅನೇಕ ಜನರು ವಿವರಿಸಿದ್ದಾರೆ ಮತ್ತು ಅದರಿಂದ ಅವರ ಈಮಾನ್ ಬಲಗೊಳ್ಳುತ್ತದೆ. ನಾವು ಅಲ್ಲಾಹನ ಅಸ್ತಿತ್ವದ ಮೇಲೆ ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆಯನ್ನು ಹೊಂದಿದ್ದೇವೆ ಎಂದು ಬಾಯಿಂದ ಹೇಳಿದರೆ ಸಾಲದು, ಅವನ ಆಜ್ಞೆಗಳನ್ನು ಪಾಲಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಮಸೀದಿಗಳು ತುಂಬಿರುವಂತೆ ವರ್ಷಕ್ಕೊಮ್ಮೆ ರಮಜಾನಿನಲ್ಲಿ ಮಾತ್ರ ನಮಾಜ್ಗಳನ್ನು ಮಾಡಲು ಪ್ರಯತ್ನಿಸುವುದಲ್ಲ. ಈ ಮಸೀದಿಗಳು ಯಾವಾಗಲೂ ತುಂಬಿರಬೇಕು.
ಅಲ್ಲಾಹನ ಕೃಪೆಯಿಂದ ಅಹಮದಿಯರು ನಮಾಜಿನ ಕಡೆಗೆ ಬಹಳ ಗಮನ ಹರಿಸುತ್ತಾರೆ. ಆದರೆ ಇನ್ನೂ ಎಲ್ಲಿ ದೌರ್ಬಲ್ಯಗಳಿವೆಯೋ ಅವರು ತಮ್ಮ ದೌರ್ಬಲ್ಯಗಳ ಕುರಿತು ಗಮನವಿರಿಸಬೇಕು ಮತ್ತು ನಮ್ಮ ಆರಾಧನೆಗಳ ಗುಣಮಟ್ಟವನ್ನು ಹೆಚ್ಚಿಸುವ, ಅಲ್ಲಾಹನ ಸಾಮೀಪ್ಯವನ್ನು ನಮಗೆ ನೀಡುವ ರಮಜಾನನ್ನಾಗಿ ಇದನ್ನು ನಾವು ಮಾಡಬೇಕು. ಹೀಗೆ ನಾವು ಅಲ್ಲಾಹನ ನಿಷ್ಠಾವಂತ ದಾಸರಾಗುವಂತಾಗಲಿ, ಅವನ ಮಾತುಗಳನ್ನು ಪಾಲಿಸುವವರಾಗಬೇಕು ಮತ್ತು ಅದರ ಪರಿಣಾಮವಾಗಿ ಅಲ್ಲಾಹನು ನಮ್ಮ ದ್ವಾಗಳನ್ನು ಸಹ ಸ್ವೀಕಾರ ಮಾಡುವಂತಾಗಲಿ. ಆದ್ದರಿಂದ ಈ ರಮಜಾನಿನಲ್ಲಿ ನಾವು ನಮ್ಮ ಆರಾಧನೆಗಳನ್ನು ಜೀವಂತಗೊಳಿಸುವೆವು ಎಂದು ಪ್ರತಿಜ್ಞೆ ಮಾಡಬೇಕು ಮತ್ತು ಆ ಪ್ರತಿಜ್ಞೆಯನ್ನು ಪೂರೈಸಲು ಅಲ್ಲಾಹನು ನಮಗೆ ಶಕ್ತಿ ನೀಡಲಿ ಎಂದು ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕು ಮತ್ತು ಅದನ್ನು ಪೂರೈಸಲು ನಮ್ಮ ಎಲ್ಲ ಶಕ್ತಿಗಳನ್ನು ಬಳಸಲು ಪೂರ್ಣ ಪ್ರಯತ್ನ ಮಾಡಬೇಕು. ಹೀಗೆ ಈ ಪ್ರಯತ್ನ ನಡೆಯುವಾಗ ಮತ್ತು ಇದಕ್ಕಾಗಿ ನಾವು ನಮ್ಮ ಎಲ್ಲ ಶಕ್ತಿಗಳನ್ನು ಬಳಸಿಕೊಂಡು ಪ್ರಯತ್ನಿಸುವಾಗ ಅಲ್ಲಾಹನು ಅವನ ಮಾತುಗಳನ್ನು ಪಾಲಿಸುವವರ ಮಿತ್ರನಾಗುತ್ತಾನೆ ಎಂದು ಅವನು ಹೇಳಿರುವಂತೆ ಅಲ್ಲಾಹನೊಂದಿಗೆ ಎಂತಹ ನಿಕಟ ಸಂಬಂಧ ಉಂಟಾಗುತ್ತದೆ ಎಂದರೆ ಅಲ್ಲಾಹನು ಅಂಥವರ ಸ್ನೇಹಿತನಾಗುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾಗಿ ಹಜರತ್ ಇಬ್ನು ಉಮರ್ ರಜಿಯಲ್ಲಾಹು ಅನ್ಹು ವರದಿ ಮಾಡ್ತಾರೆ, ನಿಮ್ಮಲ್ಲಿ ಯಾರಿಗಾದರೂ ದುಆದ ಬಾಗಿಲು ತೆರೆಯಲ್ಪಟ್ಟರೆ ಅವನಿಗಾಗಿ ಕರುಣೆಯ ಬಾಗಿಲುಗಳು ತೆರೆದಂತೆಯೇ ಆಗಿದೆ. ಅಲ್ಲಾಹನಲ್ಲಿ ಬೇಡಿಕೊಳ್ಳುವ ವಿಷಯಗಳಲ್ಲಿ ಅವನಿಂದ ಕ್ಷೇಮವನ್ನು ಬೇಡುವುದು ಅವನಿಗೆ ಅತ್ಯಂತ ಪ್ರಿಯವಾದುದಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಈಗಾಗಲೇ ಬಂದಿರುವ ಮತ್ತು ಬರಲಿರುವ ವಿಪತ್ತುಗಳಿಗೆ ದುಆವು ಪ್ರಯೋಜನವನ್ನು ನೀಡುವುದು. ಆದ್ದರಿಂದ ಅಲ್ಲಾಹನ ದಾಸರೇ, ನೀವು ದುಆ ಮಾಡುವುದನ್ನು ನಿಮ್ಮ ಮೇಲೆ ಕಡ್ಡಾಯಗೊಳಿಸಿರಿ. ಕೇವಲ ರಂಜಾನ್ ದಿನಗಳಲ್ಲಿ ಮಾತ್ರ ವಿಪತ್ತುಗಳು ಅಥವಾ ತೊಂದರೆಗಳು ಬರುವುದಿಲ್ಲ, ವಿವಿಧ ಸಮಯಗಳಲ್ಲಿ ಬರುತ್ತಲೇ ಇರುತ್ತವೆ. ಆದ್ದರಿಂದ ನೀವು ಈ ದಿನಗಳಲ್ಲಿ ಮಾತ್ರ ದುಆ ಮಾಡುವರಾಗಬೇಡಿ ಅಥವಾ ಆ ತೊಂದರೆಗಳನ್ನು ನಿವಾರಿಸಲು ನಿಮಗೆ ಅಗತ್ಯವಿದ್ದಾಗ ಮಾತ್ರ ದುಆ ಮಾಡಬಾರದು ಎಂದು ಅಲ್ಲಾಹನು ಹೇಳುತ್ತಾನೆ. ಬದಲಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಇನ್ನೂ ಬರದ ಮತ್ತು ಯಾವುದೇ ಸಮಯದಲ್ಲಿ ಬರಬಹುದಾದ ತೊಂದರೆಗಳಿಂದಲೂ ಕಷ್ಟಗಳಿಂದಲೂ ದುಆವು ರಕ್ಷಿಸುತ್ತದೆ. ಆದ್ದರಿಂದ ನೀವು ನಿರಂತರವಾಗಿ ದುಆ ಮಾಡುತ್ತಿರಬೇಕು. ಅಲ್ಲಾಹನ ಆಶ್ರಯಕ್ಕೆ ಬರಲು ಪ್ರಯತ್ನಿಸಬೇಕು. ಅಲ್ಲಾಹನು ಬಂದಿರುವ ಕಷ್ಟಗಳಿಂದಲೂ ರಕ್ಷಿಸುತ್ತಾನೆ, ಅಲ್ಲಾಹನ ಅನುಗ್ರಹಗಳಿಂದಲೂ ಕರುಣಿಸುತ್ತಾನೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಕಷ್ಟ ಬರಲಿದ್ದರೆ ಅದನ್ನು ಅಲ್ಲಾಹನೇ ಬಲ್ಲನು. ಅಲ್ಲಾಹನು ಆ ವಿಪತ್ತುಗಳನ್ನು, ಆ ಕಷ್ಟಗಳನ್ನು ದೂರ ಮಾಡುತ್ತಾನೆ ಮತ್ತು ಯಾವಾಗಲೂ ಪ್ರಯೋಜನವನ್ನು ನೀಡುತ್ತಾನೆ. ಈ ಸ್ಥಿತಿ ಉಂಟಾಗುವಾಗ ಮಾತ್ರ ಅಲ್ಲಾಹನು ಸತ್ಯವಿಶ್ವಾಸಿಗಳ ವರ್ಗದಲ್ಲಿ ಸೇರಿಸಿರುವ ನಿಜವಾದ ಸತ್ಯವಿಶ್ವಾಸಿಯಾಗಲು ಸಾಧ್ಯ. ಆದ್ದರಿಂದ ದುಆಗಳಲ್ಲಿ ನೀವು ಅಲ್ಲಾಹನೊಡನೆ ಒಳಿತಿನ ಮಾರ್ಗಗಳನ್ನು ಬೇಡುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಹಿಂದಿನ ಕಷ್ಟಗಳಿಂದಲೂ ರಕ್ಷಣೆ ಉಂಟಾಗುತ್ತದೆ ಮತ್ತು ಭವಿಷ್ಯದಲ್ಲಿ ರಕ್ಷಿಸಲ್ಪಡುತ್ತೀರಿ. ಆದ್ದರಿಂದ ದುಆಗಳಲ್ಲಿ ನೀವು ಅಲ್ಲಾಹನೊಡನೆ ಒಳಿತಿನ ಮಾರ್ಗಗಳನ್ನು ಬೇಡುವಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ಹಿಂದಿನ ಕಷ್ಟಗಳಿಂದಲೂ ರಕ್ಷಣೆ ಉಂಟಾಗುತ್ತದೆ ಮತ್ತು ಭವಿಷ್ಯದಲ್ಲಿಯೂ ರಕ್ಷಿಸಲ್ಪಡುತ್ತೀರಿ. ಆದ್ದರಿಂದ ಈ ಕರುಣೆಯ ಬಾಗಿಲುಗಳನ್ನು ತೆರೆಯಲು ನಾವು ನಮ್ಮ ಜೀವನದಲ್ಲಿ ನಿರಂತರವಾಗಿ ಬದಲಾವಣೆಯನ್ನು ಉಂಟು ಮಾಡಬೇಕು. ನಮ್ಮ ಸಂಬಂಧವು ಅಲ್ಲಾಹನೊಂದಿಗೆ ಸ್ಥಾಪಿತವಾಗಲು ಮತ್ತು ನಾವು ಸಂತೋಷ, ದುಃಖ, ಸೌಕರ್ಯ, ಕಷ್ಟ ಎಲ್ಲ ಸಮಯದಲ್ಲೂ ಅಲ್ಲಾಹನ ಅನುಗ್ರಹಗಳನ್ನು ಬೇಡುತ್ತಿರಬೇಕು. ಹಜರತ್ ಅಬೂ ಹುರೈರಾ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು, ನಮ್ಮ ಪ್ರಭು ಪ್ರತಿ ರಾತ್ರಿ ಹತ್ತಿರದ ಆಕಾಶಕ್ಕೆ ಇಳಿಯುತ್ತಾನೆ. ರಾತ್ರಿಯ 1/3 ಭಾಗ ಉಳಿದಿರುವಾಗ ಅಲ್ಲಾಹನು ಹೇಳುತ್ತಾನೆ, ನನ್ನನ್ನು ಕರೆಯುವವರು ಯಾರು? ನಾನು ಅವನಿಗೆ ಉತ್ತರ ನೀಡುತ್ತೇನೆ. ನನ್ನಲ್ಲಿ ಬೇಡುವವರು ಯಾರು? ನಾನು ಅವನಿಗೆ ನೀಡುತ್ತೇನೆ. ನನ್ನಲ್ಲಿ ಕ್ಷಮೆಯನ್ನು ಬೇಡುವವರು ಯಾರು? ನಾನು ಅವನನ್ನು ಕ್ಷಮಿಸುತ್ತೇನೆ. ಇದು ರಮಜಾನಿಗೆ ಮಾತ್ರ ಸೀಮಿತವಾಗಿಲ್ಲ, ಇಲ್ಲಿ ಸಾಮಾನ್ಯ ದಿನಗಳ ಬಗ್ಗೆ ಹೇಳಲಾಗುತ್ತಿದೆ. ಯಾರಾದರೂ ನನ್ನೊಡನೆ ಬೇಡುವಾಗ ನಾನು ಅವನನ್ನು ಕ್ಷಮಿಸುತ್ತೇನೆ, ನಾನು ಅವನಿಗೆ ನೀಡುತ್ತೇನೆ. ರಾತ್ರಿ ಸಮಯದಲ್ಲಿ ಯಾರಾದರೂ ನನ್ನೊಡನೆ ಬೇಡುವಾಗ ನಾನು ಅವನನ್ನು ಕ್ಷಮಿಸುತ್ತೇನೆ, ನಾನು ಅವನಿಗೆ ನೀಡುತ್ತೇನೆ, ಅವನ ಮಾತುಗಳಿಗೆ ಉತ್ತರವನ್ನು ನೀಡುತ್ತೇನೆ. ಆದ್ದರಿಂದ ರಮಜಾನಿನಲ್ಲಿ ಅಲ್ಲಾಹನು ಅಂಥ ಅವಕಾಶವನ್ನು ಉಂಟು ಮಾಡಿದ್ದಾನೆ, ಏಕೆಂದರೆ ಈ ದಿನಗಳಲ್ಲಿ ಎಲ್ಲರ ಗಮನವು ಆರಾಧನೆಗಳ ಕಡೆಗೆ ಇರುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ನೀವು ಸಹ ಗಮನಹರಿಸಿದರೆ ನಿಮಗೆ ಈ ಸತ್ಕರ್ಮಗಳ ಅಭ್ಯಾಸವಾಗುವುದು ಮತ್ತು 1 ತಿಂಗಳಲ್ಲಿ ಅಭ್ಯಾಸವಾಗುವಾಗ ನಂತರ ಅದನ್ನು ಜೀವನದ ಭಾಗವಾಗಿಸಲು ನಿರಂತರವಾಗಿ ಪ್ರಯತ್ನಿಸಬಹುದಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾಗಿ ಹೀಗೊಂದು ವರದಿ ಇದೆ, ಕಷ್ಟಗಳ ಸಮಯದಲ್ಲಿ ಅಲ್ಲಾಹನು ತನ್ನ ಪ್ರಾರ್ಥನೆಗಳನ್ನು ಸ್ವೀಕರಿಸಬೇಕೆಂದು ಯಾರು ಬಯಸುತ್ತಾರೋ ಅವರು ಸಮೃದ್ಧಿ ಮತ್ತು ಸುಖದ ಸಮಯದಲ್ಲಿ ಹೆಚ್ಚಾಗಿ ಪ್ರಾರ್ಥಿಸಬೇಕು. ಮೊದಲೇ ಹದೀಸಿನ ಉಲ್ಲೇಖದೊಂದಿಗೆ ವಿವರಿಸಿದಂತೆ. ಆದ್ದರಿಂದ ಇವು ನಾವು ನೆನಪಿಟ್ಟುಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಷಯಗಳಾಗಿವೆ. ನಮ್ಮ ಸಂಬಂಧವು ಯಾವಾಗಲೂ ಅಲ್ಲಾಹನೊಂದಿಗಿರಬೇಕು. ನಾವು ಕಷ್ಟಗಳು, ತೊಂದರೆಗಳು ಮತ್ತು ದುಃಖಗಳ ಸಮಯಗಳಲ್ಲಿ ಮಾತ್ರ ಅಲ್ಲಾಹನ ಕಡೆಗೆ ಓಡಬಾರದು ಮತ್ತು ಗೋಳಾಡಬಾರದು. ಬದಲಿಗೆ ಅಲ್ಲಾಹನ ನಿಜವಾದ ಸ್ನೇಹಿತರಾಗಲು ಪ್ರಯತ್ನಿಸಬೇಕು ಮತ್ತು ಅಲ್ಲಾಹನನ್ನು ನಮ್ಮ ಮಿತ್ರನನ್ನಾಗಿ ಮಾಡಲು ನಾವು ನಿರಂತರವಾಗಿ ಅವನ ಸನ್ನಿಧಿಯಲ್ಲಿ ಬಾಗಬೇಕು. ಆದ್ದರಿಂದ ನಾನು ಹೇಳಿದಂತೆ ಸಾಮಾನ್ಯ ಪರಿಸ್ಥಿತಿಗಳಲ್ಲೂ ಯಾವಾಗಲೂ ಗಮನವಿರಬೇಕು. ಕಷ್ಟ ಮತ್ತು ಅಗತ್ಯದ ಸಮಯದಲ್ಲಿ ಮಾತ್ರ ಅಲ್ಲಾಹನನ್ನು ಕರೆಯಬಾರದು, ಬದಲಿಗೆ ಯಾವಾಗಲೂ ಕರೆಯಬೇಕು ಎಂದು ಈ ಹದೀಸ್ ಸಹ ಹೇಳುತ್ತಿದೆ.
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾಗಿ ಹೀಗೊಂದು ವರದಿ ಕೂಡ ಇದೆ. ಅಲ್ಲಾಹನು ಹೇಳುತ್ತಾನೆ, ನಾನು ದಾಸನ ಊಹೆಯ ಪ್ರಕಾರ ವರ್ತಿಸುತ್ತೇನೆ. ದಾಸನು ನನ್ನನ್ನು ನೆನಪಿಸಿಕೊಳ್ಳುವ ಸಮಯದಲ್ಲಿ ನಾನು ಅವನೊಂದಿಗಿರುತ್ತೇನೆ. ಅವನು ನನ್ನನ್ನು ತನ್ನ ಹೃದಯದಲ್ಲಿ ನೆನಪಿಸಿಕೊಂಡರೆ ನಾನು ಅವನನ್ನು ನನ್ನ ಹೃದಯದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಅವನು ನನ್ನನ್ನು ಸಭೆಯಲ್ಲಿ ಸ್ಮರಿಸಿದರೆ ನಾನು ಅವನನ್ನು ಅದಕ್ಕಿಂತ ಉತ್ತಮವಾದ ಸಭೆಯಲ್ಲಿ ಸ್ಮರಿಸುತ್ತೇನೆ. ಅವನು ನನ್ನ ಕಡೆಗೆ 1 ಮೊಳದಷ್ಟು ಬಂದರೆ ನಾನು ಅವನ ಕಡೆಗೆ 1 ಅಡಿಯಷ್ಟು ಬರುತ್ತೇನೆ. ಅವನು ನನ್ನ ಕಡೆಗೆ 1 ಅಡಿಯಷ್ಟು ಬಂದರೆ ನಾನು ಅವನ ಕಡೆಗೆ 2 ಅಡಿಗಳಷ್ಟು ಬರುತ್ತೇನೆ. ಅವನು ನನ್ನ ಕಡೆಗೆ ನಡೆದುಕೊಂಡು ಬಂದರೆ ನಾನು ಅವನ ಕಡೆಗೆ ಓಡಿಕೊಂಡು ಹೋಗುತ್ತೇನೆ. ಆದ್ದರಿಂದ ಪ್ರತಿಯೊಬ್ಬ ಅಹಮದಿಯು ಅಲ್ಲಾಹನ ಸ್ಮರಣೆಯಿಂದ ತಮ್ಮ ನಾಲಿಗೆಗಳನ್ನು ತೇವವಾಗಿರಿಸಲು ಪ್ರಯತ್ನಿಸಬೇಕು ಮತ್ತು ನಮ್ಮ ಪ್ರತಿಯೊಂದು ಕಾರ್ಯವು ನಮ್ಮನ್ನು ಅಲ್ಲಾಹನ ಕಡೆಗೆ ಸಾಗಿಸುವಂತಾಗಿರಬೇಕು. ನಮ್ಮ ಪ್ರತಿಯೊಂದು ಹೆಜ್ಜೆಯು ಅಲ್ಲಾಹನ ಕಡೆಗೆ ಕೊಂಡೊಯ್ಯುವಂತಿರಬೇಕು. ಆಗ ಅಲ್ಲಾಹನು ಓಡಿಕೊಂಡು ನಮ್ಮ ಬಳಿಗೆ ಬರುವನು ಮತ್ತು ತನ್ನ ಪ್ರೀತಿಯ ಹೊದಿಕೆಯಲ್ಲಿ ನಮ್ಮನ್ನು ಸುತ್ತಿಕೊಳ್ಳುವನು ಮತ್ತು ನಮ್ಮ ಅಗತ್ಯಗಳನ್ನು ಪೂರೈಸುವನು. ಕಷ್ಟ ಮತ್ತು ಸುಖ, ತೊಂದರೆ ಮತ್ತು ಸೌಕರ್ಯದ ಪ್ರತಿಸ್ಥಿತಿಯಲ್ಲೂ ನಾವು ಅಲ್ಲಾಹನ ದಾಸರಾಗಿ ಇರಬೇಕು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾಗಿ ಹೀಗೊಂದು ವರದಿ ಇದೆ. ಜುನ್ನೂನ್ ಅಂದರೆ ಹಜರತ್ ಯೂನುಸ್ ಅಲೈಹಿಸ್ಸಲಾಂ ಮೀನಿನ ಹೊಟ್ಟೆಯಲ್ಲಿ ಮಾಡಿದ ದುಆವೇನೆಂದರೆ, ಲಾ ಇಲಾಹ ಇಲ್ಲ ಅಂತ ಸುಬ್ಹಾನಕ ಇನ್ನೀ ಕುಂತು ಮಿನಜ್ ಝಾಲಿಮೀನ್. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರೋರು, ಯಾವುದೇ ಮುಸ್ಲಿಮನು ಈ ದುಆವನ್ನು ಯಾವುದೇ ತೊಂದರೆಯ ಸಮಯದಲ್ಲಿ ಮಾಡಿದರೆ ಅಲ್ಲಾಹನು ಖಂಡಿತವಾಗಿಯೂ ಆ ದುಆವನ್ನು ಸ್ವೀಕರಿಸುತ್ತಾನೆ. ಇದು ಕೂಡ ನಮ್ಮ ಮೇಲೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ದಯೆಯಾಗಿದೆ. ಅವರು ನಮಗೆ ಈ ದುಆಗಳ ಕಡೆಗೆ ಗಮನಹರಿಸಲು ಹೇಳುತ್ತಲೇ ಇದ್ದರು. ಏಕೆಂದರೆ ಮನುಷ್ಯನಿಂದ ದೌರ್ಬಲ್ಯಗಳು ಸಂಭವಿಸುತ್ತವೆ. ಮನುಷ್ಯನು ಕೆಲವೊಮ್ಮೆ ಅಲ್ಲಾಹನ ಹಕ್ಕನ್ನು ಪೂರೈಸುವುದಿಲ್ಲ. ಆದರೂ ಅಲ್ಲಾಹನು ದಾಸರ ಮೇಲೆ ಕರುಣಾಮಯಿಯಾಗಿ ಇರುತ್ತಾನೆ ಮತ್ತು ಅಲ್ಲಾಹನು ಸ್ವತಃ ದುಆಗಳನ್ನು ಕಲಿಸಿದ್ದಾನೆ. ಪವಿತ್ರ ಕುರಾನಿನಲ್ಲಿ ವಿವಿಧ ದುಆಗಳನ್ನು ಕಲಿಸಿರುವುದು ಏಕೆ? ಅಲ್ಲಾಹನು ಪ್ರವಾದಿಗಳ ದುಆಗಳನ್ನು ಏಕೆ ಪ್ರಸ್ತಾಪಿಸಿದ್ದಾನೆ? ಅಲ್ಲಾಹನು ಕಲಿಸಿರುವ ದುಆಗಳನ್ನು ನಾವು ಬೇಡಿಕೊಳ್ಳುವಾಗ ಅಲ್ಲಾಹನು ಅವುಗಳನ್ನು ಸ್ವೀಕರಿಸುತ್ತಾನೆ. ಆದರೆ ಸಂಗತಿ ಏನೆಂದರೆ ನಾವು ಮೊದಲು ಅವನ ಹಕ್ಕುಗಳನ್ನು ಪೂರೈಸುವವರಾಗಿರಬೇಕು. ಅಲ್ಲಾಹನು ಫಲ್ಯಸ್ತಜೀಬೂಲಿ ಎಂದು ಆಜ್ಞಾಪಿಸಿದ್ದಾನೆ. ಅಂದರೆ ನನ್ನ ಮಾತಿಗೆ ಓಗೊಡಿ, ನನ್ನ ಮಾತನ್ನು ಅನುಸರಿಸಿರಿ ಮತ್ತು ನಿಮ್ಮ ನಂಬಿಕೆಯನ್ನು ತಾಜಾಗೊಳಿಸಿರಿ. ಆದ್ದರಿಂದ ನಾವು ಅಲ್ಲಾಹನ ಆಜ್ಞೆಗಳನ್ನು ಯಾವ ಮಟ್ಟಿಗೆ ಪಾಲಿಸುತ್ತೇವೆ ಎಂದು ನಾವು ನಮ್ಮ ಸ್ಥಿತಿಗಳನ್ನು ನಾವೇ ಪರಿಶೀಲಿಸಬೇಕು. ನಾನು ಈಗ ಓದಿದ ಹಜರತ್ ಯೂನುಸ್ ಅಲೈಹಿಸ್ಸಲಾಮರ ದುಆವನ್ನು ವಿವರಿಸುತ್ತಾ ಹಜರತ್ ಮಸೀಹ್ ಅಲೈಹಿಸ್ಸಲಾಂ ಒಂದೆಡೆ ಹೇಳುತ್ತಾರೆ, ಇದರಿಂದ ಒಂದು ಪಾಠ ಸಿಗುತ್ತದೆ. ಅಲ್ಲಾಹನು ವಿಧಿಯನ್ನು ಬದಲಾಯಿಸುತ್ತಾನೆ ಮತ್ತು ಹಜರತ್ ಯೂನುಸ್ ಅಲೈಹಿಸ್ಸಲಾಮರ ಜನರ ಘಟನೆಯಲ್ಲಿ ಸಂಭವಿಸಿದ ಅಥವಾ ಈ ಘಟನೆಯಲ್ಲಿ ಉಲ್ಲೇಖಿಸಲಾದ ಅಳಲು, ಪ್ರಾರ್ಥನೆ ಮತ್ತು ದಾನಗಳಿಂದ ಅಪರಾಧಕ್ಕೆ ವಿಧಿಸಲಾದ ಶಿಕ್ಷೆಯಿಂದ ಪಾರಾಗಬಹುದಾಗಿದೆ. ಅಪರಾಧಕ್ಕೆ ಶಿಕ್ಷೆಯ ತೀರ್ಮಾನ ಆದರೂ ಕೂಡ ದುಆವು ಅದನ್ನು ರದ್ದುಗೊಳಿಸುತ್ತದೆ. ಕೆಲವರು ಹೇಳುತ್ತಾರೆ, ಅಲ್ಲಾಹನ ವಿಧಿಯಲ್ಲಿ ಇದನ್ನು ಬರೆದಿದ್ದಾನೆ ಮತ್ತು ಅಲ್ಲಾಹನಿಗೆ ಇದು ಸಂಭವಿಸುತ್ತದೆ ಎಂದು ತಿಳಿದಿದೆ. ಹಾಗಾದರೆ ನಾವು ದುಆಗಳನ್ನು ಮಾಡುವ ಅಗತ್ಯವೇನು? ನಾವು ಸತ್ಕರ್ಮಗಳನ್ನು ಮಾಡುವ ಅಗತ್ಯವೇನು? ಹಜರತ್ ಮಸೀಹ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ಅಲ್ಲಾಹನು ಈ ದುಆವನ್ನು ಕಲಿಸಿದ್ದಾನೆ ಮತ್ತು ಹಜರತ್ ಯೂನುಸ್ ಅಲೈಹಿಸ್ಸಲಾಮರ ಘಟನೆಯನ್ನು ವಿವರಿಸುವ ಮೂಲಕ ನನ್ನ ವಿಧಿಗಳ ತೀರ್ಮಾನಗಳನ್ನು ನಾನು ಬದಲಾಯಿಸುತ್ತೇನೆ ಎಂದು ಸಾಬೀತುಗೊಳಿಸಿದ್ದಾನೆ. ನಿಮ್ಮ ಅಳಲು, ಪ್ರಾರ್ಥನೆ ಮತ್ತು ನಿಮ್ಮ ಸರಿಯಾದ ಸಂಬಂಧವು ಅಲ್ಲಾಹನೊಂದಿಗಿದ್ದರೆ ಮತ್ತು ನೀವು ಒಳ್ಳೆಯ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದ್ದರೆ ಮತ್ತು ಕೆಡುಕುಗಳಿಂದ ದೂರವಿರಲು ಪ್ರಾರಂಭಿಸಿದರೆ ಮತ್ತು ಅಲ್ಲಾಹನ ಸನ್ನಿಧಿಯಲ್ಲಿ ಬಿದ್ದುಕೊಂಡು ಪ್ರಾರ್ಥಿಸಿದರೆ, ವಿಪತ್ತು ಬಂದ ನಂತರವೂ ದುಆ ಮಾಡಿದರೆ ಮತ್ತು ಕ್ಷಮೆಯಾಚಿಸಿದರೆ ಮತ್ತು ದಾನಗಳನ್ನು ಮಾಡಿದರೆ ಅಂತಹ ಜನರ ಮೇಲೆ ಅಲ್ಲಾಹನು ಕರುಣೆ ತೋರುತ್ತಾನೆ ಮತ್ತು ದೈವಿಕ ಶಿಕ್ಷೆಯಿಂದ ಅವರನ್ನು ರಕ್ಷಿಸುತ್ತಾನೆ. ಹಜರತ್ ಮಸೀಹ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ವಿಪತ್ತುಗಳು ಬಂದಾಗಲೂ ನಿಮ್ಮ ದುಆಗಳು ನಿಜವಾಗಿಯೂ ಪ್ರಾಮಾಣಿಕ ಹೃದಯದಿಂದ ಮಾಡಿದ ದುಆಗಳಾಗಿದ್ದರೆ ಮತ್ತು ನಿಮ್ಮ ಕ್ಷಮೆಯಾಚನೆಯು ನಿಜವಾಗಿದ್ದರೆ ಆಗಲೂ ಅವನು ನಿಮ್ಮನ್ನು ರಕ್ಷಿಸುತ್ತಾನೆ. ಏಕೆಂದರೆ ಅಲ್ಲಾಹನು ತುಂಬ ದಯಾಮಯಿಯಾಗಿದ್ದಾನೆ. ಹಜರತ್ ಮಸೀಹ್ ಅಲೈಹಿಸ್ಸಲಾಂ ಹೇಳುತ್ತಾರೆ, ನನ್ನ ಈ ಮಾತುಗಳನ್ನು ಕಥೆಯಂತೆ ಕೇಳಬೇಡಿ, ನಾನು ಅಲ್ಲಾಹನಿಗಾಗಿ ಹೇಳುತ್ತೇನೆ. ನಿಮ್ಮ ಸ್ಥಿತಿಗಳ ಬಗ್ಗೆ ಆಲೋಚಿಸಿ ಮತ್ತು ನೀವು ಮತ್ತು ನಿಮ್ಮ ಸ್ನೇಹಿತರೊಡನೆ ಸಹ ದುಆ ಮಾಡಲು ಹೇಳಿ. ದೈವಿಕ ಶಿಕ್ಷೆ ಮತ್ತು ತೀವ್ರ ಆಪತ್ತುಗಳಿಂದ ರಕ್ಷಣೆ ಪಡೆಯಲು ಅಲ್ಲಾಹನೊಡನೆ ಕ್ಷಮೆಯಾಚನೆ ಮಾಡಿದರೆ, ಇಸ್ತಿಗ್ಫಾರ್ ಮಾಡಿದರೆ ಅದು ಗುರಾಣಿಯಂತೆ ಕೆಲಸ ಮಾಡುತ್ತದೆ. ಹೆಚ್ಚಾಗಿ ಕ್ಷಮೆಯಾಚನೆ ಮಾಡಿ, ಇದು ಗುರಾಣಿಯಾಗಿದೆ. ಅಂದರೆ ಇದು ನಿಮ್ಮ ರಕ್ಷಾ ಕವಚವಾಗಿದೆ. ಕ್ಷಮೆಯಾಚನೆ ಮಾಡಿದರೆ, ಇಸ್ತಿಗ್ಫಾರ್ ಮಾಡಿದರೆ ಅಲ್ಲಾಹನು ನಿಮ್ಮನ್ನು ರಕ್ಷಿಸುತ್ತಾನೆ. ಕಳೆದ ದಿನಗಳಲ್ಲಿ ನಾನು ದುಆಗಳನ್ನು ಮಾಡಲು ಮನವಿ ಮಾಡಿದ್ದೆ. ಅದರಲ್ಲಿ ಇಸ್ತಿಗ್ಫಾರ್ ಕಡೆಗೂ ಗಮನ ಸೆಳೆದಿದ್ದೆ. ಕ್ಷಮೆಯಾಚನೆಯು ಒಂದು ರಕ್ಷಾ ಕವಚವಾಗಿದೆ ಎಂದು ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಮಾ ಕಾನಲ್ಲಾಹು ಮುಅಜ್ಜಬುಹುಂ ವಹುಂ ಯಸ್ತಗ್ಫಿರೂನ್. ಅಲ್ಲಾಹನು ಸ್ವತಃ ಹೇಳಿದ್ದಾನೆ, ನೀವು ಕ್ಷಮೆಯಾಚಿಸುತ್ತಿದ್ದರೆ ಅಲ್ಲಾಹನು ನಿಮ್ಮನ್ನು ಏಕೆ ಶಿಕ್ಷಿಸಬೇಕು? ಕ್ಷಮೆಯಾಚಿಸುತ್ತಿರುವ ಜನರಿಗೆ ಅಲ್ಲಾಹನು ಶಿಕ್ಷೆ ನೀಡುವುದಿಲ್ಲ, ಆದರೆ ನಿಜವಾದ ಕ್ಷಮೆಯಾಚನೆ ಆಗಿರಬೇಕು. ಆದ್ದರಿಂದ ನೀವು ದೈವಿಕ ಶಿಕ್ಷೆಯಿಂದ ರಕ್ಷಣೆ ಪಡೆಯಲು ಬಯಸುವುದಾದರೆ ಹೆಚ್ಚಾಗಿ ಇಸ್ತಿಗ್ಫಾರ್ ಮಾಡಬೇಕು. ಜನರು ಕ್ಷಮೆಯಾಚಿಸುತ್ತಿರುವಾಗ ಇಸ್ತಿಗ್ಫಾರ್ ಮಾಡುವಾಗ ಅಲ್ಲಾಹನು ಅವರಿಗೆ ಶಿಕ್ಷೆ ನೀಡುವುದಿಲ್ಲ.
ಹಜರತ್ ಮಸೀಹ್ ಇಸ್ಲಾಂ ಇದರ ವಿವರಣೆಯಲ್ಲಿ ಹೇಳುತ್ತಾರೆ, ನೀವು ಆ ದೈವಿಕ ಶಿಕ್ಷೆಯಿಂದ ರಕ್ಷಣೆ ಪಡೆಯಲು ಬಯಸುವುದಾದರೆ ಬಹಳ ಹೆಚ್ಚಾಗಿ ಇಸ್ತಿಗ್ಫಾರ್ ಮಾಡಿರಿ. ಒಂದು ವರದಿ ಇದೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲ್ಲಾಹನು ತುಂಬ ಲಜ್ಜಾ ಸ್ವಭಾವದವನು, ತುಂಬ ಉದಾರಿ ಮತ್ತು ದಾನಿಯಾಗಿದ್ದಾನೆ. ದಾಸನು ಅವನ ಮುಂದೆ 2 ಕೈಗಳನ್ನು ಎತ್ತುವಾಗ ಅವನು ಅವುಗಳನ್ನು ಖಾಲಿ ಮತ್ತು ಏನೂ ನೀಡದೆ ಹಿಂದಿರುಗಿಸಲು ನಾಚಿಕೆ ಪಡುತ್ತಾನೆ. ಅಂದರೆ ಪ್ರಾಮಾಣಿಕ ಹೃದಯದಿಂದ ಬೇಡಲಾದ ಪ್ರಾರ್ಥನೆಯನ್ನು ಅವನು ತಿರಸ್ಕರಿಸುವುದಿಲ್ಲ, ಅದನ್ನು ಸ್ವೀಕಾರ ಮಾಡುತ್ತಾನೆ. ಆದ್ದರಿಂದ ನಾವು ಅಲ್ಲಾಹನಲ್ಲಿ ಬೇಡುವ ದುಆಗಳನ್ನು ನಾವು ಪ್ರಾಮಾಣಿಕ ಹೃದಯದಿಂದ ಬೇಡಬೇಕು, ನಿಷ್ಠಾವಂತರಾಗಿ ಬೇಡಬೇಕು. ನಾವು ಹಿಂದಿನ ಪಾಪಗಳು ಮತ್ತು ತಪ್ಪುಗಳಿಗೆ ಕ್ಷಮೆಯನ್ನು ಬೇಡಬೇಕು ಮತ್ತು ಭವಿಷ್ಯದಲ್ಲಿ ಒಳಿತುಗಳಲ್ಲಿ ಸ್ಥಿರವಾಗಿರಲು ಅಲ್ಲಾಹನಲ್ಲಿ ಶಕ್ತಿಯನ್ನು ಬೇಡಬೇಕು. ಅನಂತರ ಅದರಲ್ಲಿ ಸ್ಥಿರವಾಗಿರಲು ಪ್ರಯತ್ನಿಸಬೇಕು. ರಂಜಾನಿನಲ್ಲಿಯೂ ಅದಕ್ಕಾಗಿ ಪ್ರಯತ್ನಿಸಬೇಕು, ಅದಕ್ಕಾಗಿ ದುಆಗಳನ್ನು ಮಾಡುತ್ತಿರಬೇಕು. ರಂಜಾನ್ ನಂತರವೂ ಅದಕ್ಕಾಗಿ ಪ್ರಯತ್ನಿಸಬೇಕು. ಆಗ ಅಲ್ಲಾಹನು ಹೇಗೆ ಓಡಿಕೊಂಡು ನಮ್ಮ ಬಳಿಗೆ ಬರುತ್ತಾನೆ ಮತ್ತು ನಮ್ಮನ್ನು ಅಪ್ಪಿಕೊಳ್ಳುವನು ಎಂಬುದನ್ನು ನೀವು ನೋಡುವಿರಿ. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ಅಲ್ಲಾಹನ ಗ್ರಂಥಗಳಲ್ಲಿ ಒಳ್ಳೆಯ ಮನುಷ್ಯ ಮತ್ತು ಕೆಟ್ಟ ಮನುಷ್ಯನ ನಡುವೆ ಹೇಗೆ ವ್ಯತ್ಯಾಸ ಮಾಡಲಾಗಿದೆಯೋ ಮತ್ತು ಅವರಿಗೆ ಬೇರೆ ಬೇರೆ ಸ್ಥಾನಗಳನ್ನು ನಿಗದಿಪಡಿಸಲಾಗಿದೆಯೋ ಅದೇ ರೀತಿ ಅಲ್ಲಾಹನ ನೈಸರ್ಗಿಕ ಕಾನೂನಿನಲ್ಲಿಯೂ ಈ 2 ಬಗೆಯ ಮನುಷ್ಯರ ನಡುವೆ ವ್ಯತ್ಯಾಸವಿದೆ. ಅವರಲ್ಲಿ ಒಬ್ಬರು ಅಲ್ಲಾಹನನ್ನು ಅನುಗ್ರಹದ ಮೂಲವೆಂದು ಪರಿಗಣಿಸಿ ತನ್ನ ಸ್ಥಿತಿ ಮತ್ತು ಮಾತಿನ ಮೂಲಕ ದುಆಗಳಿಂದ ಅವನೊಡನೆ ಶಕ್ತಿ ಮತ್ತು ಸಹಾಯವನ್ನು ಬೇಡುತ್ತಾನೆ. ಇನ್ನೊಬ್ಬನು ತನ್ನ ಪ್ರಯತ್ನ ಮತ್ತು ಸಹಾಯವನ್ನು ಮಾತ್ರ ನಂಬಿ ದುಆವನ್ನು ಹಾಸ್ಯಾಸ್ಪದವೆಂದು ಪರಿಗಣಿಸುತ್ತಾನೆ. ಮಾತ್ರವಲ್ಲ, ದೇವನ ಬಗ್ಗೆ ಅಸಡ್ಡೆ ಮತ್ತು ಅಹಂಕಾರದ ಸ್ಥಿತಿಯಲ್ಲಿರುತ್ತಾನೆ. ಕಷ್ಟ ಮತ್ತು ವಿಪತ್ತಿನ ಸಮಯದಲ್ಲಿ ಅಲ್ಲಾಹನೊಡನೆ ದುಆ ಮಾಡುವ ಮತ್ತು ಅವನೊಡನೆ ಕಷ್ಟಗಳಿಂದ ಪಾರಾಗಲು ಪ್ರಾರ್ಥಿಸುವ ವ್ಯಕ್ತಿಯು ದುಆವನ್ನು ಪರಿಪೂರ್ಣತೆಗೆ ತಲುಪಿಸಿದರೆ, ಇದು ಷರತ್ತು, ಅಂದರೆ ದುಆವನ್ನು ಪರಿಪೂರ್ಣತೆಗೆ ತಲುಪಿಸಬೇಕು ಎಂಬ ಷರತ್ತನ್ನು ವಿಧಿಸಲಾಗಿದೆ. ಹಾಗಾದರೆ ಅವನು ಅಲ್ಲಾಹನಿಂದ ಸಮಾಧಾನ ಮತ್ತು ನಿಜವಾದ ಸಂತೋಷವನ್ನು ಪಡೆಯುತ್ತಾನೆ. ಪರಿಪೂರ್ಣತೆಗೆ ತಲುಪುವಾಗ ಒಂದು ವೇಳೆ ಅವನ ಉದ್ದೇಶವು ಅವನಿಗೆ ಸಿಗದಿದ್ದರೂ ಅಲ್ಲಾಹನಿಂದ ಅವನಿಗೆ ಬೇರೆ ರೀತಿಯ ಸಮಾಧಾನ ಮತ್ತು ಶಾಂತಿಯನ್ನು ನೀಡಲಾಗುತ್ತದೆ ಮತ್ತು ಅವನು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಮತ್ತು ಯಶಸ್ಸಿನ ಜೊತೆಗೆ ಅವನ ಸತ್ಯವಿಶ್ವಾಸದ ಶಕ್ತಿಯು ವೃದ್ಧಿಸುತ್ತದೆ ಮತ್ತು ಈಮಾನ್ ಹೆಚ್ಚಾಗುತ್ತದೆ. ನೋಡಿರಿ, ನಾವು ಅಲ್ಲಾಹನ ಅನುಗ್ರಹಗಳನ್ನು ಪಡೆಯಬೇಕಾಗಿದೆ. ಅಲ್ಲಾಹನು ಸ್ವತಃ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವೆ ಈ ವ್ಯತ್ಯಾಸವನ್ನು ಇರಿಸಿದ್ದಾನೆ. ಒಳ್ಳೆಯವನು ಅಲ್ಲಾಹನನ್ನು ಅನುಗ್ರಹದ ಮೂಲವೆಂದು ಪರಿಗಣಿಸುತ್ತಾನೆ. ಪ್ರತಿಯೊಂದು ಅನುಗ್ರಹವು ಅಲ್ಲಾಹನಿಂದ ಲಭಿಸುತ್ತದೆ ಎಂದು ತಿಳಿದುಕೊಳ್ಳುತ್ತಾನೆ ಮತ್ತು ಅವನಿಂದ ಶಕ್ತಿಯನ್ನು ಬೇಡುತ್ತಾನೆ. ಅಂಥವನು ಸತ್ಯವಿಶ್ವಾಸಿಯಾಗಿದ್ದಾನೆ. ಅಹಂಕಾರಿಯು ಅಂತಹ ಸ್ಥಿತಿಯನ್ನು ತನ್ನೊಳಗೆ ಉಂಟು ಮಾಡುವುದಿಲ್ಲ. ಅವನು ಲೌಕಿಕ ವಿಧಾನಗಳನ್ನು ಬಳಸಿಕೊಂಡು ಬಹಳಷ್ಟು ಸಾಧಿಸಬಹುದೆಂದು ಭಾವಿಸುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅಲ್ಲಾಹನು ಅಂತಹ ದಾಸರನ್ನು ಯಾವುದಾದರೂ ಸಮಯದಲ್ಲಿ ಹಿಡಿಗೂಡುತ್ತಾನೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ಒಂದು ವರದಿ ಇದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವುದೇ ಸಭೆಯಿಂದ ಹೇಳುವಾಗ ಅವರು ಹೀಗೆ ದುಆ ಮಾಡುತ್ತಿದ್ದರು: ಹೇ ನನ್ನ ಅಲ್ಲಾ, ನಮ್ಮ ಮತ್ತು ಪಾಪಗಳ ನಡುವೆ ತಡೆಯನ್ನುಂಟು ಮಾಡುವ ನಿನ್ನ ಭಯವನ್ನು ನಮಗೆ ನೀಡು ಮತ್ತು ನಾವು ನಿನ್ನ ಆಜ್ಞೆಗೆ ವಿರುದ್ಧವಾಗಿ ವರ್ತಿಸದಿರುವಂತೆ ಮಾಡು ಮತ್ತು ನಮ್ಮನ್ನು ಸ್ವರ್ಗಕ್ಕೆ ತಲುಪಿಸುವಂತಹ ವಿಧೇಯತೆಯ ಪದವಿಯನ್ನು ನೀಡು. ಪ್ರಪಂಚದ ಕಷ್ಟಗಳು ಸುಲಭವಾಗುವಂತಹ ದೃಢವಿಶ್ವಾಸವನ್ನು ದಯಪಾಲಿಸು. ಹೇ ನನ್ನ ಅಲ್ಲಾ, ನಮ್ಮ ಕಿವಿಗಳು, ಕಣ್ಣುಗಳು ಮತ್ತು ಶಕ್ತಿಗಳನ್ನು ಜೀವನ ಪೂರ್ತಿ ಸರಿಯಾಗಿ ಬಳಸಲು ನಮಗೆ ಸೌಭಾಗ್ಯ ನೀಡು ಮತ್ತು ನಮ್ಮನ್ನು ಒಳಿತಿನ ವಾರಸುದಾರನಾಗಿ ಮಾಡು ಮತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡುವವನ ಮೇಲೆ ಪ್ರತೀಕಾರವನ್ನು ಮಾಡು ಮತ್ತು ನಮ್ಮೊಂದಿಗೆ ಶತ್ರುತ್ವ ಹೊಂದಿರುವವನ ವಿರುದ್ಧ ನಮಗೆ ಸಹಾಯ ನೀಡು ಮತ್ತು ದೀನಿನಲ್ಲಿ ಯಾವುದೇ ತೊಂದರೆ ಬರದಂತೆ ರಕ್ಷಿಸು ಮತ್ತು ಈ ಪ್ರಪಂಚವು ನಮ್ಮ ಅತಿದೊಡ್ಡ ದುಃಖ ಮತ್ತು ಚಿಂತೆಯಾಗದಂತೆ ಮಾಡು ಮತ್ತು ಲೋಕವು ನಮ್ಮ ಜ್ಞಾನದ ಮಿತಿಯಾಗದಂತೆ ಮಾಡು. ಅಂದರೆ ನಮ್ಮ ಜ್ಞಾನದ ವ್ಯಾಪ್ತಿಯು ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗದಂತೆ ಮಾಡು. ನಮ್ಮ ಚಿಂತೆಗಳು ಮತ್ತು ದುಃಖವು ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗಬಾರದೆಂದರ್ಥ. ಮತ್ತು ನಮ್ಮ ಮೇಲೆ ಕರುಣೆ ತೋರದ ಮತ್ತು ದಯೆಯಿಂದ ವರ್ತಿಸದ ವ್ಯಕ್ತಿಯನ್ನು ನಮ್ಮ ಮೇಲಾಧಿಕಾರಿಯನ್ನಾಗಿ ಮಾಡಬೇಡ. ಈ ದುಆವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನೊಡನೆ ಎಷ್ಟು ನೋವಿನಿಂದ ತುಂಬಿದ ದುಆವನ್ನು ಮಾಡಿದ್ದಾರೆ. ಇದು ಬಹಳ ಸಮಗ್ರವಾದ ದುಆ ಆಗಿದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ನಮಗೆ ಕಲಿಸಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲ ಶಕ್ತಿಗಳು, ನಮ್ಮ ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ, ಮೆದುಳು, ಹೃದಯ ಪ್ರತಿಯೊಂದು ಅಲ್ಲಾಹನ ಪ್ರಯೋಜನವನ್ನು ನೀಡುವಂತಾಗಲಿ ಮತ್ತು ನಮ್ಮ ಶರೀರದ ಪ್ರತಿಯೊಂದು ಅಂಗಗಳು ಅಲ್ಲಾಹನಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತಾಗಲಿ ಮತ್ತು ನಾವು ಅವನ ಅನುಗ್ರಹಗಳಿಗೆ ವಾರಸುದಾರರಾಗುವಂತಾಗಲಿ ಮತ್ತು ಅಲ್ಲಾಹನು ನಮ್ಮನ್ನು ದಬ್ಬಾಳಿಕೆ ಮಾಡುವವರಿಂದ ರಕ್ಷಿಸಲಿ. ಇತ್ತೀಚಿನ ದಿನಗಳಲ್ಲಿ ಲೋಕದ ಕೆಲವು ಸ್ಥಳಗಳಲ್ಲಿ ಮತ್ತು ಪಾಕಿಸ್ತಾನದಲ್ಲಿಯೂ, ಬಾಂಗ್ಲಾದೇಶ ಮತ್ತು ಇತರ ಪ್ರದೇಶಗಳಲ್ಲಿಯೂ, ಅಲ್ಜೀರಿಯಾ ಮತ್ತು ಆಫ್ರಿಕಾದ ಇತರ ದೇಶಗಳನ್ನು ಕೆಲವು ಕಿಡಿಗೇಡಿಗಳು ವಶಪಡಿಸಿಕೊಂಡಿದ್ದಾರೆ ಅಥವಾ ಆಕ್ರಮಿಸಿಕೊಂಡಿದ್ದಾರೆ ಮತ್ತು ಈ ಗುಂಪುಗಳಿಂದ ಸರ್ಕಾರಗಳು ಹೆದರಿ ಅವರ ಮಾತುಗಳನ್ನು ಒಪ್ಪಿಕೊಳ್ಳುತ್ತಿವೆ. ಆದ್ದರಿಂದ ದೌರ್ಜನ್ಯ ಮಾಡುವವರಿಂದ ನಮಗೆ ಮುಕ್ತಿ ನೀಡು ಮತ್ತು ಪ್ರತೀಕಾರವನ್ನು ಮಾಡು ಮತ್ತು ನಮ್ಮೊಂದಿಗೆ ಶತ್ರುತ್ವ ಹೊಂದಿರುವವರ ವಿರುದ್ಧ ನೀನು ನಮಗೆ ಸಹಾಯ ನೀಡು ಎಂದು ಅಲ್ಲಾಹನಲ್ಲಿ ದುಆ ಮಾಡಬೇಕು. ಈ ರೀತಿ ನಾವು ರಂಜಾನಿನಲ್ಲಿ ದುಆ ಮಾಡುವಾಗ
ಅಲ್ಲಾಹನು ಒಂದು ದೊಡ್ಡ ಬದಲಾವಣೆಯನ್ನು ಪರಿವರ್ತನೆಯನ್ನು ಉಂಟು ಮಾಡುತ್ತಾನೆ. ಹಾಗಾದರೆ ಪಾಕಿಸ್ತಾನದ ಮೌಲ್ವಿ ಆಗಲಿ ಅಥವಾ ಬಲಶಾಲಿಯಾದ ಯಾರೇ ಆಗಲಿ ಅಥವಾ ಯಾವುದೇ ಸರ್ಕಾರದ ಶಕ್ತಿಶಾಲಿ ವ್ಯಕ್ತಿಯಾಗಿರಲಿ ನಮಗೆ ಯಾವುದೇ ಹಾನಿಯನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಮತ್ತು ನಾವು ಅಲ್ಲಾಹನ ಕಡೆಗೆ ನಿಷ್ಠಾವಂತರಾಗಿ ಬಾಗಿದರೆ ಆಗ ಅಲ್ಲಾಹನು ನಮ್ಮ ಸಹಾಯಕ್ಕೆ ಬರುತ್ತಾನೆ, ಮಿತ್ರ ಮತ್ತು ಸ್ನೇಹಿತನಾಗಿರುವ ಹಕ್ಕನ್ನು ಪೂರೈಸುತ್ತಾನೆ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ಅನುಗ್ರಹವನ್ನು ಪಡೆಯಲು ಹತ್ತಿರದ ಮಾರ್ಗ ದುಆ ಆಗಿದೆ. ಪರಿಪೂರ್ಣ ದುಆದ ಲಕ್ಷಣಗಳೆಂದರೆ ಅದರಲ್ಲಿ ಕರಗುವಿಕೆ, ಕಳವಳ, ಅಳಲು ಇರಬೇಕು, ವಿನಯ ಮತ್ತು ಅಸ್ವಸ್ಥತೆ ಇರಬೇಕು, ಕಳವಳ ಇರಬೇಕು. ವಿನಯ, ಕಳವಳ ಮತ್ತು ದುಃಖದಿಂದ ತುಂಬಿದ ದುಆವು ಅಲ್ಲಾಹನ ಅನುಗ್ರಹವನ್ನು ಆಕರ್ಷಿಸುತ್ತದೆ ಮತ್ತು ಸ್ವೀಕರಿಸಲ್ಪಡುತ್ತದೆ. ಆದರೆ ಇದು ಅಲ್ಲಾಹನ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ. ಅದಕ್ಕಿರುವ ಪರಿಹಾರವೇನೆಂದರೆ ಮನಸ್ಸಿಲ್ಲದಿದ್ದರೂ ಆಸಕ್ತಿ ಇಲ್ಲದಿದ್ದರೂ ಪ್ರಾರ್ಥನೆ ಮಾಡುತ್ತಿರಬೇಕು. ದುಆ ಮಾಡುವುದನ್ನು ನಿಲ್ಲಿಸಬಾರದು. ದುಆದಲ್ಲಿ ಆನಂದವಿದ್ದರೂ ಇಲ್ಲದಿದ್ದರೂ ದುಆ ಮಾಡುತ್ತಲೇ ಇರಬೇಕು. ನಿನ್ನ ಹೊರತಾಗಿ ನನಗೆ ಬೇರೆ ಯಾರೂ ಇಲ್ಲ ಎಂದು ಅಲ್ಲಾಹನೊಡನೆ ಹೇಳಬೇಕು. ನಾವು ಬೇರೆ ಎಲ್ಲಿಗೂ ಹೋಗುವುದಿಲ್ಲ, ನಾನು ಬೇರೆಯವರ ಬಳಿಗೆ ಹೋಗುವುದಿಲ್ಲ ಅಥವಾ ಹೋಗಲು ಸಾಧ್ಯವೂ ಇಲ್ಲ. ಆದ್ದರಿಂದ ನಾನು ನಿನ್ನ ಬಳಿಯೇ ಕುಳಿತಿದ್ದೇನೆ. ನೀನು ನನ್ನ ಮಾತುಗಳನ್ನು ಒಪ್ಪಿಕೊಳ್ಳುವವರೆಗೆ ನನ್ನ ಮನಸ್ಸು ಸಮಾಧಾನಗೊಳ್ಳದು ಎಂದು ಅಲ್ಲಾಹನೊಡನೆ ಹೇಳಬೇಕು. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ಔಪಚಾರಿಕತೆ ಮತ್ತು ನಟನೆಯ ರೂಪದಲ್ಲಿ ಆದರೂ ಕೂಡ ದುಆ ಮಾಡುತ್ತಲೇ ಇರಬೇಕು. ಆಗ ಒಂದು ಸಮಯದಲ್ಲಿ ಆ ಔಪಚಾರಿಕತೆ ಮತ್ತು ನಟನೆಯು, ಅಭಿನಯವು ನಿಜವಾದ ದುಆದ ರೂಪವನ್ನು ಪಡೆಯುತ್ತದೆ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ನಿಜವಾದ ದುಆ ಮಾಡುವ ಸೌಭಾಗ್ಯಕ್ಕಾಗಿಯೂ ದುಆ ಮಾಡಬೇಕಾದ ಅಗತ್ಯವಿದೆ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ಅನೇಕ ಜನರು ದುಆ ಮಾಡುತ್ತಾರೆ, ಸಾಕಷ್ಟು ದುಆ ಮಾಡಿದ್ದೇವೆ ಆದರೆ ಏನೂ ಆಗಿಲ್ಲವೆಂದು ಹೇಳುತ್ತಾರೆ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ನನ್ನ ಉಪದೇಶವೇನೆಂದರೆ ಮಣ್ಣನ್ನು ಶೋಧಿಸಿ ಮುತ್ತು ಹುಡುಕುವುದರಲ್ಲಿ ಅನುಗ್ರಹವಿದೆ. ಏಕೆಂದರೆ ಮಣ್ಣು ಶೋಧಿಸುವುದರೆಂದರೆ ಮುತ್ತು ಹೊರಬರುತ್ತದೆ. ಯಾವ ದೇಶವನ್ನು ಪಡೆಯಬೇಕೋ, ಯಾವ ಮುತ್ತನ್ನು ಪಡೆಯಬೇಕೋ ಅದು ಅದರಿಂದ ಹೊರಬರುತ್ತದೆ. ಸಾಂಪ್ರದಾಯಿಕ ವಿಧಾನದಿಂದ ಚಿನ್ನವನ್ನು ಪಡೆಯುವ ಜನರಿಗೆ ಗೊತ್ತಿದೆ. ಅವರು ನದಿಗಳ ದಡದಲ್ಲಿ ಕುಳಿತು ಜರಡಿಗಳಿಂದ ಮಣ್ಣನ್ನು ಶೋಧಿಸುತ್ತಲೇ ಇರುತ್ತಾರೆ. ಹಲವಾರು ಕಿಲೋಗಳಷ್ಟು ಅಥವಾ ಟನ್ಗಳಷ್ಟು ಮಣ್ಣನ್ನು ಶೋಧಿಸುತ್ತಲೇ ಇರುತ್ತಾರೆ ಮತ್ತು ನಂತರ ಸ್ವಲ್ಪ ಚಿನ್ನ, 10 ಗ್ರಾಮಷ್ಟು ಅಥವಾ ಅದಕ್ಕಿಂತ ಕಡಿಮೆ ಅವರಿಗೆ ಸಿಗುತ್ತದೆ. ಇದರಿಂದ ಅವರು ಸಂತೋಷಪಡುತ್ತಾರೆ. ಈ ಕೆಲಸದಲ್ಲಿ ಹಲವಾರು ದಿನಗಳವರೆಗೆ ತೊಡಗಿಸಿಕೊಂಡಿರುತ್ತಾರೆ. ಆದ್ದರಿಂದ ಈ ರೀತಿ ನೀವು ಅಲ್ಲಾಹನ ಮುಂದೆ ಬಾಗುತ್ತಿದ್ದರೆ ಅನುಗ್ರಹ ಲಭಿಸುತ್ತದೆ. ಕೊನೆಗೆ ಒಂದು ದಿನ ಗುರಿಯನ್ನು ಮುಟ್ಟುತ್ತದೆ. ಅವರ ಹೃದಯ ಮತ್ತು ನಾಲಿಗೆಯ ಹೊಂದಾಣಿಕೆಯಾಗುತ್ತದೆ. ಅನಂತರ ವಿನಯ, ಕರಗುವಿಕೆ ಮತ್ತು ದುಆಗೆ ಬೇಕಾದ ಎಲ್ಲವೂ ತಾವಾಗಿಯೇ ಉಂಟಾಗುತ್ತದೆ. ಒಂದು ರೀತಿಯ ಕರಗುವಿಕೆಯನ್ನು ಉಂಟು ಮಾಡುವುದು ಬಹಳ ಮುಖ್ಯ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ರಾತ್ರಿಯಲ್ಲಿ ಎದ್ದು ಎಷ್ಟೇ ಶ್ರದ್ಧೆ ಇಲ್ಲದಿದ್ದರೂ ಮತ್ತು ತಾಳ್ಮೆ ಇಲ್ಲದಿದ್ದರೂ, ಗಮನವಿಲ್ಲದಿದ್ದರೂ, ಬೇಗ ಬೇಗ ನಮಾಜ್ ಮಾಡಿದ್ದರೂ, ಆದರೆ ಅವನು ಆ ಸ್ಥಿತಿಯಲ್ಲಿಯೂ ದುಆ ಮಾಡುವುದಾದರೆ ಹೀಗೆ ದುಆ ಮಾಡಿದರೆ, ಹೇ ಅಲ್ಲಾ, ಹೃದಯವು ನಿನ್ನ ಹಿಡಿತ ಮತ್ತು ನಿಯಂತ್ರಣದಲ್ಲಿದೆ, ಅದನ್ನು ಶುದ್ಧೀಕರಿಸು. ಹಾಗಾದರೆ ಹೃದಯ ಸಂಕುಚಿತಗೊಂಡಿರುವ ಸ್ಥಿತಿಯಲ್ಲಿಯೂ ಹೃದಯ ವಿಶಾಲಗೊಳ್ಳಲು ಅಲ್ಲಾಹನೊಡನೆ ಬೇಡಿದರೆ ಸಂಕುಚಿತ ಸ್ಥಿತಿಯಿಂದ ವಿಶಾಲತೆ ಹೊರಬರುವುದು. ಮನಸ್ಸಿಲ್ಲದ ಸ್ಥಿತಿಯಿಂದಲೂ ಅಲ್ಲಾಹನು ಅಂತಹ ಸ್ಥಿತಿಯನ್ನು ಉಂಟು ಮಾಡುತ್ತಾನೆ. ಶ್ರದ್ಧೆ ಉಂಟಾಗಲು ಆರಂಭವಾಗುತ್ತದೆ ಮತ್ತು ಹೃದಯದ ತಡೆ ದೂರವಾಗುತ್ತದೆ ಮತ್ತು ಕರಗುವಿಕೆ ಉಂಟಾಗುತ್ತದೆ. ಮನಸ್ಸಿಗೆ ಉಂಟಾಗಿರುವ ಉಸಿರುಗಟ್ಟುವ ಸ್ಥಿತಿಯು ಕರಗುತ್ತದೆ. ದುಆ ಮಾಡುವುದರ ಕಡೆಗೆ ಗಮನ ಉಂಟಾಗುತ್ತದೆ. ಮಾತ್ರವಲ್ಲ, ಹೃದಯದಿಂದ ದುಆಗಳು ಹೊರಬರಲು ಆರಂಭವಾಗುತ್ತದೆ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ಇದೇ ಆ ಸಮಯ, ಅದನ್ನು ಸ್ವೀಕಾರದ ಸಮಯ ಎಂದು ಕರೆಯಲಾಗುತ್ತದೆ. ಅಂತಹ ಸ್ಥಿತಿ ಬರುವಾಗ ದುಆದ ಸ್ವೀಕಾರದ ಸಮಯವಾಗಿದೆಂದು ತಿಳಿದುಕೊಳ್ಳಬೇಕು. ಆಗ ಆತ್ಮವು ಅಲ್ಲಾಹನ ಸನ್ನಿಧಿಯಲ್ಲಿ ನೀರಿನಂತೆ ಹರಿಯುತ್ತದೆ, ಮೇಲಿನಿಂದ ಕೆಳಕ್ಕೆ ಬೀಳುವ ಒಂದು ಹನಿಯಂತೆ ಕಾಣುತ್ತದೆ. ಆದ್ದರಿಂದ ಕರಗುವಿಕೆ ಬರುವಂತಹ ಸ್ಥಿತಿಯ ನಂತರ ಮನುಷ್ಯನು ನಿರಂತರವಾಗಿ ದುಆ ಮಾಡಿದರೆ ಅಲ್ಲಾಹನು ಆ ಕರಗುವಿಕೆಯನ್ನು ಉಂಟು ಮಾಡುತ್ತಾನೆ ಮತ್ತು ನಂತರ ದುಆಗಳ ಸ್ವೀಕಾರವು ಗೋಚರಿಸಲು ಪ್ರಾರಂಭವಾಗುತ್ತದೆ. ನಾವು ಯಾವ ದೇವನ ಕಡೆಗೆ ಕರೆಯುತ್ತಿದ್ದೇವೆಯೋ ಆ ದೇವನು ಅತ್ಯಂತ ದಯಾಮಯಿ ಮತ್ತು ಕರುಣಾಮಯಿ, ಲಜ್ಜೆಯ ಸ್ವಭಾವದವನು, ಸತ್ಯವಂತ, ನಿಷ್ಠಾವಂತ, ವಿನಯವಂತರಿಗೆ ಕರುಣೆ ತೋರುವವನು ಆಗಿದ್ದಾನೆ. ಆದ್ದರಿಂದ ನೀವು ನಿಷ್ಠಾವಂತರಾಗಿ ಹಾಗೂ ಪರಿಶುದ್ಧ ಹೃದಯ ಮತ್ತು ನಿಷ್ಠೆಯಿಂದ ದುಆ ಮಾಡಿ. ಅವನು ನಿಮ್ಮ ಮೇಲೆ ಕರುಣೆ ತೋರುವನು. ಲೋಕದ ಗದ್ದಲದಿಂದ ದೂರವಿರಿ ಮತ್ತು ಸ್ವಾರ್ಥದ ಜಗಳಗಳಿಗೆ ಧರ್ಮದ ಬಣ್ಣವನ್ನು ನೀಡಬೇಡಿ. ಅಲ್ಲಾಹನಿಗಾಗಿ ಸೋಲನ್ನು ಆಯ್ಕೆ ಮಾಡಿರಿ ಮತ್ತು ಸೋಲನ್ನು ಒಪ್ಪಿಕೊಳ್ಳಿರಿ. ಆಗ ನೀವು ದೊಡ್ಡ ದೊಡ್ಡ ವಿಜಯಗಳಿಗೆ ಉತ್ತರಾಧಿಕಾರಿಗಳಾಗುವಿರಿ, ವಾರಸುದಾರರಾಗುವಿರಿ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ಚಿಕ್ಕ ಚಿಕ್ಕ ಲೌಕಿಕ ವಿಷಯಗಳಿಂದ ದೂರವಿರಬೇಕು. ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲಿಕ್ಕಾಗಿ ಈ ವಿಷಯಗಳಿಂದ ದೂರವಿರಬೇಕು. ಮನುಷ್ಯರ ಹಕ್ಕುಗಳಿಗೆ ಗಮನ ಕೊಡಬೇಕು. ಸಂಬಂಧಿಕರ ಸಂಬಂಧಗಳಿಗೆ ಗಮನ ಕೊಡಬೇಕು. ಸ್ನೇಹಿತರ ಹಕ್ಕುಗಳನ್ನು ಪೂರೈಸುವುದಕ್ಕೆ ಗಮನ ಕೊಡಬೇಕಾಗುತ್ತದೆ. ಆಗ ಮಾತ್ರ ಅಲ್ಲಾಹನ ಹಕ್ಕುಗಳನ್ನು ಪೂರೈಸುವುದಕ್ಕೆ ಗಮನ ಉಂಟಾಗುತ್ತದೆ ಮತ್ತು ನಂತರ ದುಆಗಳ ಸ್ವೀಕಾರದ ಚಿಹ್ನೆಯನ್ನು ಮನುಷ್ಯನು ನೋಡುತ್ತಾನೆ. ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ದುಆದ ಮೊದಲ ಅನುಗ್ರಹವೆಂದರೆ
ಮನುಷ್ಯನಲ್ಲಿ ಪರಿಶುದ್ಧ ಬದಲಾವಣೆ ಉಂಟಾಗುತ್ತದೆ. ದುಆದ ಸ್ವೀಕಾರಕ್ಕೆ ಇದು ಬಹಳ ಅವಶ್ಯಕ. ಅನಂತರ ಪರಿಶುದ್ಧ ಬದಲಾವಣೆ ಉಂಟಾಗಬೇಕು. ಕೇವಲ ರಮಜಾನಿನಲ್ಲಿ ಮಾತ್ರ ಪರಿಶುದ್ಧ ಬದಲಾವಣೆಗಳು ಉಂಟಾಗಬಾರದು. ಬದಲಿಗೆ ನಿರಂತರ ಪರಿಶುದ್ಧ ಬದಲಾವಣೆ ಉಂಟಾಗುವಾಗ ದುಆದ ಸ್ವೀಕಾರದ ಪರಿಣಾಮವು ಮನುಷ್ಯನ ಮೇಲೆ ಗೋಚರಿಸುತ್ತದೆ. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ಈ ಬದಲಾವಣೆಯಿಂದ ಅಲ್ಲಾಹನು ತನ್ನ ಗುಣಗಳಲ್ಲಿಯೂ ಬದಲಾವಣೆ ಮಾಡುತ್ತಾನೆ. ಸತ್ಯದಲ್ಲಿ ಅವನ ಗುಣಗಳು ಬದಲಾಗುವುದಿಲ್ಲ, ಆದರೆ ಬದಲಾದವನಿಗೆ ಅವನು ವಿಶೇಷವಾದ ರೀತಿಯಲ್ಲಿ ಪ್ರಕಟಗೊಳ್ಳುತ್ತಾನೆ. ಅಲ್ಲಾಹನ ಗುಣಗಳು ಬದಲಾಗುತ್ತವೆ ಎಂದಲ್ಲ, ಬದಲಾಗಿ ಅಲ್ಲಾಹನು ಕರುಣೆ ಮತ್ತು ಅನುಗ್ರಹಗಳ ಗುಣಗಳನ್ನು ಪ್ರಕಟಿಸಲು ತೊಡಗುತ್ತಾನೆ ಮತ್ತು ಮನುಷ್ಯನಿಗೆ ಅದರ ಅನುಭವವಾಗುತ್ತದೆ. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ಈ ವಿಷಯಗಳು ಲೌಕಿಕ ಜನರಿಗೆ ಗೊತ್ತಿಲ್ಲ. ಮನುಷ್ಯನಲ್ಲಿ ಅಂತಹ ಸ್ಥಿತಿ ಉಂಟಾಗುವಾಗ, ವ್ಯಕ್ತಿಯು ಅಲ್ಲಾಹನ ಆಪ್ತ ಮಿತ್ರನಾಗುವಾಗ, ಆಗ ಅಲ್ಲಾಹನು ಬೇರೆಯೇ ರೀತಿಯಲ್ಲಿ ಅವನಿಗೆ ಭಾಸವಾಗುತ್ತದೆ. ಆದರೆ ಅಲ್ಲಾಹನು ಬೇರೆಯಾಗಿರುವುದಿಲ್ಲ, ಆದರೆ ಹೊಸ ಪ್ರಕಾಶವು ಅವನನ್ನು ಹೊಸ ಬಣ್ಣದಲ್ಲಿ ತೋರಿಸುತ್ತದೆ. ಆಗ ಆ ವಿಶೇಷ ಪ್ರಕಾಶದ ಮೂಲಕ ಆ ಬದಲಾದವನಿಗಾಗಿ ಅವನು ಇತರರಿಗಾಗಿ ಮಾಡದ ಕೆಲಸಗಳನ್ನು ಮಾಡುತ್ತಾನೆ. ಕೆಲವರು ಹೇಳುತ್ತಾರೆ, ಇದು ವಿಧಿಯಾಗಿದೆ, ಇದು ಆಗಲೇಬೇಕು, ಹಾಗಾದರೆ ದುಆ ಹೇಗೆ ಸ್ವೀಕಾರವಾಗುವುದು? ಅಲ್ಲಾಹನು ಹೇಳುತ್ತಾನೆ, ಸದುದ್ದೇಶದಿಂದ ದುಆ ಮಾಡಿದರೆ ಅಲ್ಲಾಹನು ವಿಧಿಯನ್ನು ಬದಲಾಯಿಸುತ್ತಾನೆ. ಅಲ್ಲಾಹನು ತನ್ನ ತೀರ್ಮಾನಗಳನ್ನು ಬದಲಾಯಿಸುತ್ತಾನೆ. ಕೆಟ್ಟ ಅಂತ್ಯವು ಉತ್ತಮ ಅಂತ್ಯಗಳಾಗಿ ಬದಲಾಗುತ್ತದೆ. ಆದ್ದರಿಂದ ನಾವು ದುಆಗಳ ಕಡೆಗೆ ಬಹಳ ಗಮನ ಹರಿಸಬೇಕಾದ ಅಗತ್ಯವಿದೆ. ಈ ರಮಜಾನನ್ನು ದುಆಗಳ ಸ್ವೀಕಾರದ ರಮಜಾನನ್ನಾಗಿ ಮಾಡೋಣ. ನಮ್ಮಲ್ಲಿ ಪರಿಶುದ್ಧ ಬದಲಾವಣೆಯನ್ನು ಉಂಟು ಮಾಡುವ ರಮಜಾನ್ ಆಗಲಿ. ಅನಂತರ ಈ ನಿರಂತರ ಪರಿಶುದ್ಧ ಬದಲಾವಣೆಯು ನಮ್ಮ ಜೀವನದ ಭಾಗವಾಗಲಿ. ಅಲ್ಲಾಹನು ನಮ್ಮನ್ನು ಶತ್ರುಗಳಿಂದ, ಎಲ್ಲ ವಿರೋಧಿಗಳಿಂದ ರಕ್ಷಿಸಲಿ. ಎಲ್ಲ ದೌರ್ಜನ್ಯಗಾರರಿಂದ ನಮಗೆ ಮುಕ್ತಿ ನೀಡಲಿ. ಈ ರಮಜಾನನ್ನು ನಮ್ಮ ಜೀವನದಲ್ಲಿ ನಿರಂತರ ಪರಿಶುದ್ಧ ಬದಲಾವಣೆಯನ್ನು ಉಂಟು ಮಾಡುವ ಮಾರ್ಗವನ್ನಾಗಿ ಮಾಡಲು ಅಲ್ಲಾಹನು ನಮಗೆ ಸೌಭಾಗ್ಯ ನೀಡಲಿ. ಮತ್ತು ನಂತರ ಈ ಪರಿಶುದ್ಧ ಬದಲಾವಣೆಯು ನಮ್ಮ ಜೀವನದ ಶಾಶ್ವತ ಭಾಗವಾಗಲಿ. ಅಲ್ಲಾಹನು ನಮಗೆ ಅದರ ಸೌಭಾಗ್ಯ ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.